ಭೀಮಾ ಬಚಾವೋ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಭಿಷೇಕ್ ರಾಮಪ್ಪ. ಸುಪ್ರೀಂ ಕೋರ್ಟ್ 1976ರಲ್ಲಿ ಬಚಾವತ್ ತೀರ್ಪನ್ನ ನೀಡುತ್ತೆ. ಆ ತೀರ್ಪಿನ ಪ್ರಕಾರ ಮಹಾರಾಷ್ಟ್ರದಿಂದ ಭೀಮೆಯ ನೀರು 15 ಟಿಎಂಸಿ ರಾಜ್ಯ ಸರ್ಕಾರಕ್ಕೆ ಸಲ್ಲಬೇಕಾಗಿತ್ತು. ಇದನ್ನ ಕೇಳೋದಕ್ಕೆ ರಾಜ್ಯ ಸರ್ಕಾರ 4 ದಶಕಗಳ ಸಮಯವನ್ನ ತೆಗೆದುಕೊಂಡಿದೆ, ಇನ್ನೂ ಕೇಳಿಲ್ಲ. ಇದು ಅತ್ಯಂತ ವಿಪರ್ಯಾಸದ ಸಂಗತಿ. ಜೊತೆಗೆ ಈ ಕುರಿತು ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ನಿರಂತರ ಹೋರಾಟ ನಡೀತಾ ಇದೆ. 2000 ಇಸವಿಯಿಂದ 16 ವರ್ಷಗಳ ನಿರಂತರ ಹೋರಾಟ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆದರೂ ಸಹ ಯಾವುದೇ ನ್ಯಾಯ ಅವರ ಪರವಾಗಿ ಇನ್ನೂ ಸಿಕ್ಕಿಲ್ಲ. ಈ ಬಗ್ಗೆ ರಾಜ್ಯ ಸರ್ಕಾರದ ತೃಣಮಾತ್ರದ ಸಪೋರ್ಟ್ ಸಹ ಇಲ್ಲ. ಈ ಬಗ್ಗೆ ಆಮೂಲಾಗ್ರವಾಗಿ ಚರ್ಚೆಯನ್ನು ಮಾಡೋಣ. ಅದಕ್ಕಿಂತ ಮುಂಚೆ ಈ ಹೊತ್ತಿನ ಹೆಡ್ಲೈನ್ಸ್. ಉಜನಿ ಡ್ಯಾಂನಿಂದ ಭೀಮಾ ನದಿಗೆ ನೀರು ಬಿಡಲು ಆಗ್ರಹ. ಕರವೇ ಕಾರ್ಯಕರ್ತರಿಂದ ರಸ್ತೆ ತಡೆ ನಡೆಸಿ ಆಗ್ರಹ. ಜನಪ್ರತಿನಿಧಿಗಳ ವಿರುದ್ಧ ಪ್ರತಿಭಟನಾಕಾರರ ಆಕ್ರೋಶ. ಮಹಿಳೆಯ ವಿರುದ್ಧ ದೌರ್ಜನ್ಯ ತಡೆಗಟ್ಟಲು ಮುಂಜಾಗ್ರತಾ ಕ್ರಮದ ಸಭೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರಕರಣ ಕುರಿತು ಚರ್ಚೆ. ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಮಂಜುಳಾ ಮಾನಸ ಅಸಮಾಧಾನ. ಗುತ್ತಿಗೆದಾರನಿಂದ ಲಂಚ ಸ್ವೀಕರಿಸಿದ ಪ್ರಕರಣ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೆ ಪರಮೇಶ್ವರಯ್ಯ ವಿರುದ್ಧ ತನಿಖೆ. ಬೆಳಗಾವಿ ಜಿಲ್ಲಾ ಪಂಚಾಯತ್ ಸಿಇಒ ಗೌತಮ್ ಬಗಾದಿ ಹೇಳಿಕೆ. ಶ್ರೀರಂಗಪಟ್ಟಣದಲ್ಲಿ ಕಾಂಗ್ರೆಸ್ ಸೋಲಿಗೆ ಅಂಬರೀಶ್ ಕಾರಣ. ಅಂಬರೀಶ್ ಜೆಡಿಎಸ್ ಪರ ನಿಂತಿದ್ದಾರೆಂಬ ಆರೋಪ. ಅಂಬಿ ವಿರುದ್ಧ ಕಾಂಗ್ರೆಸ್ ಮುಖಂಡ ರವೀಂದ್ರ ಶ್ರೀಕಂಠಯ್ಯ ಆಕ್ರೋಶ. ಕುಡಿಯುವ ನೀರಿನ ಪರೀಕ್ಷಾ ಘಟಕಗಳಲ್ಲಿ ಭಾರಿ ಅವ್ಯವಹಾರ. ಎಚ್ಕೆ ಪಾಟೀಲ್ ಸ್ವಜನ ಪಕ್ಷಪಾತ ಎಸಗಿದ್ದಾರೆ. ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಗಂಭೀರ ಆರೋಪ. ಎಸ್ ವೀಕ್ಷಕರೇ, ಭೀಮಾ ಬಚಾವೋ ಈ ಕೂಗು ಇಂದು ನಿನ್ನೆಯದ್ದಲ್ಲ, 40 ವರ್ಷಗಳದ್ದು. ಈ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಪರವಾದ ತೀರ್ಪಿದೆ. 15 ಟಿಎಂಸಿ ಕರ್ನಾಟಕದವರು ಬಳಸಿಕೊಳ್ಳಬೇಕು ಅಂತ. ಜೊತೆಗೆ ಮಹಾರಾಷ್ಟ್ರದ ಸರ್ಕಾರ 95 ಟಿಎಂಸಿ ನೀರನ್ನ ಮಾತ್ರ ಬಳಸಿಕೊಳ್ಬೇಕು ಉಜನಿ ಜಲಾಶಯದಿಂದ. ಆದ್ರೆ 133 ಟಿಎಂಸಿಯಷ್ಟು ಯೋಜನೆಗಳನ್ನ ಅವರು ಜಾರಿಗೊಳಿಸ್ತಾರೆ. 40 ವರ್ಷಗಳಿಂದ ಆ ನೀರನ್ನ ಅವರು ಬಳಸ್ಕೊಳ್ತಿದ್ದಾರೆ. ಓವರ್ಫ್ಲೋ ಅಂದ್ರೆ ಹೆಚ್ಚಿನ ಹರಿವು ಏನಿರುತ್ತೆ ಆ ಹರಿವಿನ ನೀರನ್ನ ಮಾತ್ರ ಕರ್ನಾಟಕಕ್ಕೆ ಬಿಡ್ತಿದ್ದಾರೆ. ಇಷ್ಟೆಲ್ಲ ಅಪಸವ್ಯ ನಡೀತಿದ್ರೂ ಸಹ ರಾಜ್ಯದ ಹಲವು ಸರ್ಕಾರಗಳೇನ್ ಬಂದಿದ್ದಾವೆ, ಪ್ರಭುತ್ವಗಳು ಏನ್ ಬಂದಿದ್ದಾವೆ, ಯಾವುದೇ ರೀತಿಯ ಕೂಗನ್ನ ಎತ್ತೋದಿಲ್ಲ. ಯಾಕೆ? ಇದೇನಾ ಇವರ ರೈತ ಪರವಾದ ಸರ್ಕಾರದ ನಿಲುವು? ಜೊತೆಗೆ 16 ವರ್ಷಗಳಿಂದ ಈ ಭೀಮಾ ನದಿ ನೀರು ರಕ್ಷಣಾ ರೈತ ವರ್ಗದ ಸಮಿತಿಯಿಂದ 16 ವರ್ಷಗಳಿಂದ ಹೋರಾಟ ನಡೀತಿದೆ. ಸ್ಥಳೀಯ ಸಂಘ ಸಂಸ್ಥೆಗಳು, ಕನ್ನಡ ಪರ ಸಂಘ ಸಂಸ್ಥೆಗಳು ಅವರೊಟ್ಟಿಗೆ ಸೇರಿದ್ದಾವೆ. ಆದರೂ ಸಹ ಈ ಕೂಗು ಮುನ್ನೆಲೆಗೆ ಬರ್ತಾ ಇಲ್ಲ. ವಿಪರ್ಯಾಸ ಅಂದ್ರೆ ಇಂದೂ ಸಹ ರಾಜ್ ನ್ಯೂಸ್ ಮಾತ್ರ ಈ ಒಂದು ವಿಚಾರವನ್ನ ಮುನ್ನೆಲೆಗೆ ತರುವಂತಹ ಒಂದು ಪ್ರಯತ್ನ ಮಾಡ್ತಾ ಇದೆ. ಯಾಕೆ ಬೇರೆಯವರ ಕಣ್ಣಿಗೆ ಇದು ಕಾಣ್ತಾ ಇಲ್ಲ? ಜನಪ್ರತಿನಿಧಿಗಳು ಏನ್ ಮಾಡ್ತಿದ್ದಾರೆ? ಸಂಪುಟ ಪುನರ್ರಚನೆ ಅಂದ್ರೆ ದೆಹಲಿಗೆ ಕ್ಷಣ ಮಾತ್ರದಲ್ಲಿ ಫ್ಲೈಟ್ ಹತ್ತುವಂತಹ ನಮ್ಮ ಸಚಿವರು ನೀರನ್ನ ಸುಪ್ರೀಂ ಕೋರ್ಟ್ ತಗೊಳ್ಳಿ ಅಂತ ಹೇಳಿದ್ರು ಕೇಳೋದಕ್ಕೆ ಯಾಕೆ ಇವರು ಮುಂದೆ ಹೋಗ್ತಾ ಇಲ್ಲ? ಜೊತೆಗೆ ಮುಖ್ಯಮಂತ್ರಿಗಳು ಬರ ಪ್ರವಾಸ ಅಂತ ಮಾಡ್ತಿದ್ದಾರೆ. ಮೊನ್ನೆ ಕಲಬುರಗಿಗೆ ಹೋಗಿದ್ರು. ಆಗ ಈ ಹೋರಾಟ ಸಮಿತಿಯ ಅಧ್ಯಕ್ಷರು ಹಾಗೇನೆ ಪದಾಧಿಕಾರಿಗಳು ಎಲ್ಲರೂ ಅವರ ಮುಂದೆ ಬಂದಂತಹ ಸಂದರ್ಭದಲ್ಲಿ ಅವರು ಯಾವುದೇ ಒಂದು ರೀತಿಯಾದ ಕನ್ಸ್ಟ್ರಕ್ಟಿವ್ ಪ್ರತಿಕ್ರಿಯೆಯನ್ನ ನೀಡೋದಿಲ್ಲ. ಈ ವಿಷಯ ಚರ್ಚೆನೇ ಆಗ್ತಾ ಇಲ್ಲ. ಸಚಿವ ಸಂಪುಟ ಸಭೆಗಳಲ್ಲಿ ಏನ್ ಚರ್ಚೆ ಆಗ್ತಿದೆ? ಹಾಗಾದ್ರೆ ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡ್ತೀವಿ ಅಂತಾರೆ, ಬರ ಪ್ರವಾಸ ಅಂತಾರೆ, ಕೇಂದ್ರ ಸರ್ಕಾರದಿಂದ ಅನುದಾನವನ್ನ ನಾವು ಹಂಚಿದ್ದೀವಿ ಅಂತಾರೆ. ಹಂಚಿದ್ದೀರಾ ಸ್ವಾಮಿ, ಕರೆಕ್ಟ್. ಆದ್ರೆ ನಮ್ಮ ಪಾಲಿನ ನೀರನ್ನ ಕೇಳೋದಕ್ಕೆ ನಿಮಗೆ ಯಾಕೆ ಆಸಕ್ತಿ ಇಲ್ಲ? ಈ ಬಗ್ಗೆ ಹಲವಾರು ಹೋರಾಟಗಾರರು ಸಹ ಮಾತನಾಡಿದ್ದಾರೆ. ಕೇಳೋಣ ಬನ್ನಿ. ಬಗೆಹರಿಸಲು ಕೃಷ್ಣಾ ಜಲ ವಿವಾದ ನ್ಯಾಯಾಧಿಕರಣವು 1960 ಟಿಎಂಸಿ ನೀರು ಬಳಕೆ ಮಾಡಿಕೊಳ್ಳಬೇಕೆಂದು ತೀರ್ಪು ಕೊಟ್ಟಿತು. ಆದರೆ ಏನು ಮಹಾರಾಷ್ಟ್ರದಿಂದ ಉಜನಿ ಡ್ಯಾಮಿನಿಂದ ಕರ್ನಾಟಕದ ಪಾಲಿನ ಏನು 15 ಟಿಎಂಸಿ ನೀರು ಬರಬೇಕಾಗಿತ್ತು, ಅದರ ಬದಲಾಗಿ 5 ಟಿಎಂಸಿ ಆದರೂ ನೀರು ಕೊಡಬೇಕು, ಜನ ಜಾನುವಾರುಗಳಿಗೆ ತುಂಬಾ ತೊಂದರೆ ಆಗುತ್ತಿದೆ ಎಂದು ದಿನಾಂಕ 25/4/2016ರಿಂದ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕ ಸರ್ಕಾರಕ್ಕೆ ಇವತ್ತಿನ ದಿವಸ ಈ ರಸ್ತೆ ತಡೆಯನ್ನು ಮಾಡಿ ಎಚ್ಚರಿಕೆ ಗಂಟೆಯನ್ನ ಕೊಡ್ತಾ ಇದ್ದೀವಿ. ನಮ್ಮ ಪಾಲಿನ ನೀರನ್ನು ನಾವು ಕೇಳ್ತಾ ಇದ್ದೀವಿ. ನಾವೇನು ಭಿಕ್ಷೆ ಬೇಡ್ತಾ ಇಲ್ಲ. ನಮ್ಮ ಪಾಲಿನ ನೀರನ್ನು ನಮಗೆ ಬಿಡಬೇಕೆಂದು ಬಚಾವತ್ ಆಯೋಗದ ಪ್ರಕಾರ ನಮಗೆ 15 ಟಿಎಂಸಿ ನೀರನ್ನು ಬರಬೇಕಾಗಿತ್ತು ಭೀಮಾ ನದಿಗೆ. ಆದರೆ ನಮ್ಮ ರಾಜಕಾರಣಿಗಳು, ನಮ್ಮ ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ನಮ್ಮ ಪಾಲಿನ ಹಕ್ಕಿನ ನೀರನ್ನು ಯಾರು ಕೊಡ್ತಾ ಇಲ್ಲ. ನಮ್ಮ ಹಕ್ಕನ್ನು ಪಡೆಯೋಗೋಸ್ಕರ ನಾವು ಹಲವು ದಿನಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ರೀತಿಗೂ ಸರ್ಕಾರ ಒಂದು ವೇಳೆ ಸ್ಪಂದಿಸೇ ಇದ್ದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟವನ್ನು ಮಾಡುತ್ತೇವೆ.
ಎಸ್ ವೀಕ್ಷಕರೇ, ಇಷ್ಟೊತ್ತು ಹೋರಾಟಗಾರರು ಮಾತನಾಡಿದಂತಹ ಪ್ರತಿಯೊಂದು ಮಾತು ಸತ್ಯ. ಯಾಕಂದ್ರೆ ಕರ್ನಾಟಕ ಸರ್ಕಾರ ಈ ಬಗ್ಗೆ ಕೂಗನ್ನ ಎತ್ತೋದಕ್ಕೆ ಸರಿ ಇಲ್ಲ. ನಾವೇನು ಭಿಕ್ಷೆ ಬೇಡ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ನೀವು ಬಳಸ್ಕೊಳ್ಳಿ, ನಿಮಗೆ ಆ ಹಕ್ಕಿದೆ ಅಂತ ಹೇಳಿದ್ರು. ಆ ಹಕ್ಕನ್ನ ಕೇಳೋದಕ್ಕೆ ಯಾವುದೇ ನಾಯಕರು ಮುಂದೆ ಬರ್ತಾ ಇಲ್ಲ. 4 ದಶಕ ಬೇಕಾ ಈ ಬಗ್ಗೆ ಕೇಳೋದಕ್ಕೆ? ಎಸ್, ಈ ಬಗ್ಗೆ ಸ್ವತಃ ಹೋರಾಟಗಾರರು ನಮ್ಮೊಟ್ಟಿಗೆ ಸ್ಟುಡಿಯೋದಲ್ಲಿದ್ದಾರೆ. ಅವರು ಈ ಬಗ್ಗೆ ಮಾತನಾಡ್ತಾರೆ. ಮೊದಲಿಗೆ ಚಂದ್ರಶೇಖರ್ ಹಿರೇಮಠ ಅವರು, ಅಧ್ಯಕ್ಷರು ಶ್ರಮಜೀವಿಗಳ ವೇದಿಕೆ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ಕಾರ ನಮಸ್ಕಾರ. ಜೊತೆಗೆ ಭೀಮಾ ನದಿ ನೀರು ರಕ್ಷಣಾ ರೈತ ವರ್ಗ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಬಂಚಪ್ಪ ಕಲಬುರ್ಗಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಶಿವಕುಮಾರ್ ನಾಟಿಕಾರ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ನಾನು ಕಲಬುರ್ಗಿ ಸರ್ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇದು ರಾಜ್ಯ ಸರ್ಕಾರ ರಾಜ್ಯದ ರೈತರಿಗೆ ಮಾಡ್ತಿರುವಂತಹ ಅನ್ಯಾಯ, ಏನ್ ಹೇಳ್ತೀರಿ? ಮೊದಲನೇದಾಗಿ ನಾನು ಈ ವಿಚಾರವನ್ನ, ಯಾಕಂದ್ರೆ ನಾವು ಮುಂಬೈ ಕರ್ನಾಟಕದಿಂದ, ಹೈದರಾಬಾದ್ ಕರ್ನಾಟಕದಿಂದ ಈ ಕರ್ನಾಟಕ ಪ್ರಾಂತಕ್ಕೆ ಸೇರಿಕೊಂಡವರು. ಇದು ಅತಿ ಅಲಕ್ಷ್ಯಕ್ಕೊಳಪಟ್ಟಿರ್ತಕ್ಕಂಥ ಪ್ರದೇಶ. ಅದರಲ್ಲಿಯೂ ನೀರಾವರಿ ವಿಷಯದಲ್ಲಿ ಎಲ್ಲದಕ್ಕಿಂತಲೂ ಹೆಚ್ಚು ನಿರ್ಲಕ್ಷ್ಯಕ್ಕೊಳಪಟ್ಟಿರ್ತಕ್ಕಂಥ ಪ್ರದೇಶ. ಇಂಥ ಒಂದು ವಿಷಯವನ್ನು ಈ ರಾಜ್ಯದ ಜನತೆಗೆ, ಈ ಸರ್ಕಾರಕ್ಕೆ ಕಣ್ಣು ತೆರೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ನಾನು ರಾಜ್ ಟಿವಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ಸ್ ಸರ್. ಇವತ್ತು ಸರ್ಕಾರ ಗೊತ್ತಿದ್ದು, ವಿಲ್ಫುಲ್ ಅಂತ ಹೇಳ್ತಾರಲ್ಲ, ಗೊತ್ತಿದ್ದು ತಪ್ಪು ಮಾಡ್ತಾ ಇದೆ. ನಮ್ಗೆ ಯಾವುದು ಒಬ್ರು ಹೇಳಿದ್ರೆ ಆಗಲೇ ಒಬ್ರು ಹೋರಾಟಗಾರರು, ನಾವೇನು ಭಿಕ್ಷೆ ಕೇಳ್ತಾ ಇಲ್ಲ ಅಂತ. ಅಕ್ಷರಶಃ ಸತ್ಯ ಇದೆ. ನಾವು ಭಿಕ್ಷೆ ಕೇಳೋದು ಯಾವಾಗ? ನಮಗೆ ಪಾಲ್ ಬರದೇ ಇದ್ದಾಗ, ನಮಗೆ ಹಕ್ಕು ಇರದೇ ಇದ್ದಾಗ, ಸಂವಿಧಾನಾತ್ಮಕವಾಗಿ ನಮಗೆ ಸಿಗದೇ ಇದ್ದಾಗ ನಾವು ಅವಾಗ ಮಾನವೀಯತೆ ದೃಷ್ಟಿಯಿಂದ ಕೊಡ್ರಿ ಅಂತಕ್ಕಂಥದ್ದು, ಮನವಿ ಮಾಡ್ಕೊಳ್ತಕ್ಕಂಥದ್ದು ಒಂದು ಸಂಪ್ರದಾಯ. ಆದರೆ ಇಲ್ಲಿ ನಾವು ಬಚಾವತ್ ನ್ಯಾಯಾಧೀಕರಣದ ತೀರ್ಪನ್ನು 2 ವಿಭಾಗಗಳಾಗಿ ಅವಲೋಕನ ಮಾಡಿದಾಗ ಕೃಷ್ಣಾ ಮತ್ತು ಭೀಮಾ ಎರಡೂ ನದಿಗಳ ಒಂದು ನೀರಿನ ವಿಚಾರದಲ್ಲಿ ನಮ್ಗೆ ಅನ್ಯಾಯ ಆಗಿದೆ. ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಮೊದಲನೇ ಸಲನೇ ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ ಪ್ರಕಾರ ನಮ್ಮ ಕರ್ನಾಟಕಕ್ಕೆ, ಅದರಲ್ಲಿಯೂ ವಿಜಾಪುರ ಜಿಲ್ಲೆಗೆ ನೀರಾವರಿ ವಿಷಯವಾಗಿ 25.53 TMC ನೀರು ನಮಗೆ ಬರಬೇಕಾಗಿತ್ತು. ಈ ಬಗ್ಗೆ ನಾವು ಮೈಸೂರು ರಾಜ್ಯಕ್ಕೆ ಸೇರಿದ ನಂತರ ಮಹಾರಾಷ್ಟ್ರ ಸರ್ಕಾರ 2 ಸಲ ಪತ್ರ ಬರೀತದೆ, 2 ಪ್ರಸ್ತಾವನೆಯನ್ನು ಕಳಿಸ್ತದೆ. 2 ಸಲ 1958 ಮತ್ತು 60. ನಿಮ್ಮ ರಾಜ್ಯದ ಪಾಲಿದೆ 25.53 TMC, ನಿಮ್ಗೆ ನಾವು ನೀರು ಸ್ಟೋರ್ ಮಾಡಿಕೊಡ್ತೀವಿ, ಅದರ ಯೋಜನಾ ವೆಚ್ಚ ಕೊಡ್ರಿ ಅಂತೇಳಿ. ನೀರು ಸ್ಟೋರ್ ಮಾಡ್ತಕ್ಕಂಥದ್ದು, ನೀರು ಸ್ಟೋರ್ ಮಾಡಿಕೊಡ್ತೀವಿ ಅಂದಾಗ ಮೊದಲನೇ ಪತ್ರಕ್ಕೆ ಉತ್ತರನೇ ಕೊಡೋದಿಲ್ಲ. 2ನೇ ಪತ್ರಕ್ಕೆ ನೀರಿನ ಬದಲಾಗಿ ನಮ್ಗೆ ವಿದ್ಯುತ್ ಕೊಡ್ರಿ ಅಂತಕ್ಕಂಥದ್ದನ್ನು ಕಳಿಸ್ತಾರೆ. ಇದು 2 ಘಟ್ಟಗಳು ಮುಗಿದ ನಂತರನೂ ಆರ್ಟಿಕಲ್ 107 and 108 ರಾಜ್ಯ ಪುನರ್ವಿಂಗಡಣಾ ಕಾಯ್ದೆಯ ಪರಿಚ್ಛೇದ 107 ಮತ್ತು 108 ಈ 2ರ ಪ್ರಕಾರನೂ ಬಚಾವತ್ ನ್ಯಾಯಾಧೀಕರಣದ ಮುಂದೂ ಅವಕಾಶ ಇತ್ತು ನಮಗೆ. 25 TMC ನೀರು ತೋಳಿಕೆ. 25 TMC ನೀರು ಅಂದ್ರೆ ನಾವು ಅಂದಾಜು 2.5 ಲಕ್ಷ ಎಕರೆ ನೀರಾವರಿ ಮಾಡಲಿಕ್ಕೆ ಆಗ್ತಕ್ಕಂಥ ಒಂದು ಪ್ರಮಾಣ. ಅದು ಸಣ್ಣ ಪ್ರಮಾಣ ಅಲ್ಲ. ಒಂದು ಜಿಲ್ಲೆಯ ಒಂದು 30% ಭಾಗ ನಾವು ನೀರಾವರಿ ಮಾಡಬಹುದಿತ್ತು ಅದರಲ್ಲಿ. ಅಂಥ ಅವಕಾಶಗಳು ಇದ್ದಾಗೂ ಸಹಿತ ಒಂದ್ ಕಡೆ ನ್ಯಾಯಮೂರ್ತಿ ಬಚಾವತ್ರವರು ಹೇಳ್ತಾರೆ, ಕರ್ನಾಟಕ ಕೌನ್ಸಿಲ್ ಅಪಿಯರ್ ಬಟ್ ನಾಟ್ ಪ್ರೆಸ್ ಅಂತ ಹೇಳ್ತಾರೆ. ನ್ಯಾಯಾಧೀಕರಣದ ಮುಂದೆ ಅರ್ಜಿ ಹಾಕೋತಾರೆ, ಆರ್ಗ್ಯುಮೆಂಟೇ ಮಾಡೋದಿಲ್ಲ. ಇದು ಏನ್ ತೋರಿಸಿಕೊಡ್ತದೆ? ಒಂದು ಫಲಾನುಭವಿ ರಾಜ್ಯ ಯಾರು ನಮಗೆ ಕೊಡ್ತೀನಿ ಅಂತ ಮುಂದೆ ಬಂದ್ರು ಇವ್ರು ತೋಳಿಕ್ಕೆ ತಯಾರಿಲ್ಲ ಅಂದ್ರೆ ಇದರ ಅರ್ಥ ಏನನ್ನೋದನ್ನ ಈ ರಾಜ್ಯವನ್ನು ಇವತ್ತಿನ ತನಕ ಆಳಿರ್ತಕ್ಕಂಥದ್ದು ಮತ್ತು ನೀರಾವರಿ ವಿಷಯದಲ್ಲಿ ಮಹಾ ಮೇಧಾವಿಗಳು ಅನಿಸ್ಕೊಂಡಿರ್ತಕ್ಕಂಥವ್ರು ಮತ್ತು ನಾವು ಉತ್ತರ ಕರ್ನಾಟಕಕ್ಕೆ ಯಾವುದೇ ವಿಷಯದಲ್ಲಿ ಅನ್ಯಾಯ ಮಾಡಿಲ್ಲ ಅಂತಕ್ಕಂಥವ್ರು ಉತ್ತರ ಕೊಡಬೇಕು ಹೊರತಾಗಿ ನಮ್ಮ ಮುಂದೆ ಇವತ್ತಿಗೂ ಪ್ರಶ್ನೆಯಾಗಿ ನೋಡಿದ್ದೇವೆ. ಕೃಷ್ಣಾದಲ್ಲಿ ಆ ಒಂದು ವಿಷಯ ಆದ್ರೆ ಇವತ್ತು ಭೀಮಾ ನದಿ ವಿಚಾರದಲ್ಲಿ ಒಟ್ಟು ಆ ನದಿ 535 ಕಿಲೋಮೀಟರ್ 535 ಮೈಲಿ ಹರಿತದೆ. ಆ 535 ಮೈಲಿಯಲ್ಲಿ 303 ಮೈಲಿ ಮಹಾರಾಷ್ಟ್ರದಲ್ಲಿ ಹರಿತದೆ, 46 ಮೈಲಿ ಸಮಾನಾಂತರ ಗಡಿಯಲ್ಲಿ ಹರಿತದೆ, 186 ಮೈಲಿ ಕರ್ನಾಟಕದಲ್ಲಿ ಹರಿತದೆ. 186 ಮೈಲಿ ನಮ್ಮಲ್ಲಿ ನೀರು ಹರಿದ್ರು ಸಹಿತ, ನದಿ ಹರಿದ್ರು ಸಹಿತ ನಮ್ಮ ರಾಜ್ಯದ 3 ಜಿಲ್ಲೆಗಳು ಫಲಾನುಭವಿ ಜಿಲ್ಲೆಗಳು, ಯಾದಗಿರಿ, ಕಲಬುರಗಿ ಮತ್ತು ವಿಜಾಪುರ, 7 ತಾಲೂಕುಗಳು ಇದು ವ್ಯಾಪ್ತಿಯೊಳಗೆ ಬರ್ತಾವೆ. ಇಷ್ಟೆಲ್ಲ ಆದ್ರೂ ಮಹಾರಾಷ್ಟ್ರದವ್ರಿಗೆ 90 TMC ಸಿಗ್ತದೆ ಮೇನ್ ಸ್ಟ್ರೀಮ್ ನಲ್ಲಿ, ನಮಗೆ ಬರೀ 15 TMC ಸಿಗ್ತದೆ. ಅದಕ್ಕೆ ನಾವು ನಿಜವಾಗಿಯೂ ಯಾವ ಅಳತೆಗೋಲಿದ್ದು, ಯಾವ ಆಧಾರದ ಮೇಲೆ ನಾವು ನೀರಿನ ಪ್ರಮಾಣ ಹಂಚಿಕೆ ಆಗಬೇಕದು ಪರಿಣಾಮಕಾರಿಯಾಗಿ ನ್ಯಾಯಮೂರ್ತಿ ಬಚಾವತ್ರವ್ರ ಮುಂದೆ ಆರ್ಗ್ಯುಮೆಂಟ್ ಮಾಡಿ ನಾವು ಪಾಲನೆ ಪಡೆದಿದ್ರೆ ಇವತ್ತು ನಾವು 15 TMCಗಿಂತಲೂ ಹೆಚ್ಚಿನ ನೀರಿನ ಪ್ರಮಾಣ ಪಡಿಬಹುದಿತ್ತಲ್ಲಿ.
ಅಲ್ಲಿ ಇವರು ಅದರ ಪ್ರಯತ್ನ ಮಾಡಲಿಲ್ಲ. ನಮಗೆ ದಾನ ಕೊಟ್ಟಂಗೆ ಇವತ್ತು 15 TMC ನ್ಯಾಯಮೂರ್ತಿ ಬಚಾವತ್ರವ್ರು ಕೊಟ್ಟರು. ಆದ್ರೆ ಕೊಟ್ಟಿರ್ತಕ್ಕಂಥ 15 TMC ಸಹಿತ ನಮಗೆ ಬರಲಾರದಂತ ಸಂದರ್ಭದಲ್ಲಿ ಯಾಕೆ ಬರಲಿಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಇವತ್ತು ಕರ್ನಾಟಕ ಸರ್ಕಾರ ಎತ್ತಾ ಇಲ್ಲ. ಓಕೆ ಸರ್, ಚಂದ್ರಶೇಖರ್ ಸರ್ ನೀವೇನ್ ಹೇಳ್ತೀರಿ ಈ ಬಗ್ಗೆ? ಈಗ ನೋಡಿ, ಈಗ ಈ ಭೀಮಾ ಪ್ರದೇಶದಲ್ಲಿ ಮೊದಲಿನಿಂದ ಅನ್ಯಾಯ ಆಗ್ತಾ ಇದೆ. ಈ ಕಲಬುರ್ಗಿ ಅವ್ರು ಹೇಳ್ತಾರ, ಅವತ್ತು ಬಚಾವತ್ ಇದರಲ್ಲಿ ನಮ್ಮ ಕರ್ನಾಟಕಕ್ಕೆ ರಿಪ್ರೆಸೆಂಟ್ ಮಾಡುವಂತ ಕೌನ್ಸಿಲ್ ಅವ್ರು ಸರಿಯಾಗಿ ಪ್ರೆಸ್ ಮಾಡಲಿಲ್ಲ. ನಮಗೆ 15 TMCಗಿಂತಲೂ ಹೆಚ್ಚಿನ ನೀರು ಬೇಕು, ನಮ್ಗೆ ಅವಶ್ಯಕತೆ ಇದೆ. ಅಲ್ಲಿ ಅನೇಕ, ಈಗ ನೋಡಿ ಉದಾಹರಣೆಗೆ ಯಾದಗಿರು, ಗುಲ್ಬರ್ಗಾ ಸಿಟಿ, ಮತ್ತೆ ನಮ್ಮ ಆಳಂದು, ಇಂಥವೆಲ್ಲ ಅನೇಕ ಪಟ್ಟಣಗಳು, ಅವೆಲ್ಲ ಡ್ರಿಂಕಿಂಗ್ ವಾಟರ್ ಇದ್ರ ಮೇಲೆ ಇದೆ, ಸುಮಾರು 150 ಹಳ್ಳಿಗಳು. ಇದನ್ನ ಅವತ್ತು ಹೆಚ್ಚಿಗೆ ಪ್ರೆಸ್ ಮಾಡಿದ್ರೆ ನಮಗೆ 15 TMCಗಿಂತಲೂ ಹೆಚ್ಚಿನ ಅವಾರ್ಡ್ ಬಚಾವತ್ ಅವ್ರು ಕೊಡ್ತಿದ್ರು ಅವತ್ತು. ಅವರೇ ಜಡ್ಜ್ ಇದೇನೋ ಈ ನದಿ ಕೂಡ ಕರ್ನಾಟಕದಲ್ಲಿ ಹರಿತಾ ಇದೆ, ಅವರಿಗೂ ಏನೋ ಒಂಚೂರು ನ್ಯಾಯ ಕೊಡ್ಬೇಕಂತೇಳಿ ಅವರೇ ಕೊಟ್ಟಿದ್ದು ದೊಡ್ಡ ಮನಸ್ಸಿನಿಂದ. ಇದನ್ನ ನಾವು ಅಪ್ರಿಷಿಯೇಟ್ ಮಾಡ್ಬೇಕು. ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ 15 TMC ನೀರು ಅದು ಕೂಡ ನಮ್ಗೆ ಬಿಡ್ತಾ ಇಲ್ಲ. ಈಗ ಕೇಳಿದ್ರೆ ಅವ್ರು ಹೇಳ್ತಾರ ನಮ್ಮ ಹತ್ರ ನೀರಿಲ್ಲ. ಈಗ ನೋಡಿ, ನಾನು ಉದಾಹರಣೆಗೆ ಹೇಳ್ತೀನಿ, ನಮಗೆ 15 TMC ನೀರು ಬರಬೇಕು. ಈ ಇಡೀ ವರ್ಷ 2016 ಈ ವರ್ಷದಲ್ಲಿ ನಮಗೆ ನೀರೇ ಬಂದಿಲ್ಲ. ನಮ್ಮ 15 TMCನ ನೀರೇ ಬಂದಿಲ್ಲ. ಈಗ ನನ್ನ ಹತ್ರ ಅಂಕಿ ಅಂಶಗಳಿವೆ. ನಮ್ಮ ಟಕ್ಕಳಿಕಿ ಅಂತೇಳಿ ಅಲ್ಲಿ ಒಂದು ವಾಟರ್ ಗೇಜ್ ಇದೆ. ಕರ್ನಾಟಕ ರಾಜ್ಯಕ್ಕೆ ಎಷ್ಟು ನೀರು ಬರುತ್ತೆ ಅಲ್ಲಿ ರೇನ್ ವಾಟರ್ ಗೇಜ್ ಇದೆ. ಅಲ್ಲಿ 1965ರಿಂದ 1985 ನವೆಂಬರ್ ಟು ಮಾರ್ಚ್ ಈ ತಿಂಗಳಲ್ಲಿ 9.3 TMC ಹರಿವಿತ್ತು, ಫ್ಲೋ ಇತ್ತು, ಇನ್ಫ್ಲೋ. 1986ರಿಂದ 1998ರವರೆಗೂ 1.7 TMC ಇತ್ತು ಫ್ಲೋ. ಈಗ 2000ದಿಂದ 2016ರವರೆಗೂ ಅಲ್ಲಿ ಫ್ಲೋನೇ ಇಲ್ಲ ಡ್ಯೂರಿಂಗ್ ನವೆಂಬರ್ ಟು ಮೇ. ಅಂದ್ರೆ ನಮಗೆ ಘೋರ ಅನ್ಯಾಯ ಆಗ್ತಾ ಇದೆ. ಈಗ ಆ ಟ್ರಿಬ್ಯುನಲ್ ಅವಾರ್ಡ್ನಲ್ಲಿ ಏನಿದೆ, ಇನ್ ಕೇಸ್ ಆಫ್ ಡ್ರಿಂಕಿಂಗ್ ವಾಟರ್ ನೆಸೆಸಿಟಿ ಇದ್ದಾಗ ಅವಾಗ ಡೆಡ್ ಸ್ಟೋರೇಜ್ ನಿಂದ ಕೂಡ ನೀರು ಬಿಡುಗಡೆ ಮಾಡಬೇಕು ಅಂತ ಮಹಾರಾಷ್ಟ್ರ ಸರ್ಕಾರಕ್ಕೆ ಸ್ಪಷ್ಟ ಆದೇಶ ಇದೆ. ಅದನ್ನ ತಕ್ಷಣ ಅವರು ಅನೇಕ ವರ್ಷದಿಂದ, ತಾವು ಹೇಳಿದಂತೆ 20 ವರ್ಷದಿಂದ ನಿರಂತರವಾಗಿ ಅದನ್ನು ಉಲ್ಲಂಘನೆ ಮಾಡ್ತಾ ಬಂದಿದ್ದಾರೆ. ಇವತ್ತು ಕರ್ನಾಟಕ ಸರ್ಕಾರಕ್ಕೆ, ಇವತ್ತು ತಮಿಳುನಾಡು ಸರ್ಕಾರ ನಾವೊಂದು ಅರ್ಧ TMC ನೀರು ಬಿಟ್ಟಿಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಓವರ್ ನೈಟ್ ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ಹಾಕ್ತಾರೆ. ವಯೋಲೇಷನ್ ಆಫ್ ಸುಪ್ರೀಂ ಕೋರ್ಟ್ ಆರ್ಡರ್, ಕಂಟೆಂಪ್ಟ್ ಅಂತ ಹೇಳಿ ಅಲ್ಲಿನ ಡೈರೆಕ್ಷನ್ ತಂದು ನೀರು ಬಿಡಿಸ್ಕೊಂಡಂತ ಉದಾಹರಣೆಗಳು ಬಹಳಷ್ಟಿದೆ. ನಮ್ದಿದು ನಿರಂತರವಾಗಿ 40 ವರ್ಷದಿಂದ ಅನ್ಯಾಯ ಆಗ್ತಾ ಇದೆ. ಈ ವರ್ಷ ತಮ್ಮ ವಿಜುವಲ್ಸ್ ನಲ್ಲಿ ತೋರಿಸ್ತಾ ಇದ್ದೀರಿ, ನಮ್ಮವರು ನಾವೆಲ್ಲ ಹೋರಾಟಕ್ಕೆ ಕೂತಿದ್ದು ಆ ಭೀಮಾ ರಿವರ್ ಬೆಡ್ ನಲ್ಲಿ. ಆ ರಿವರ್ ಬೆಡ್ ಈ ಮಟ್ಟಿಗೆ ಇವತ್ತು ಡ್ರೈ ಆಗಿದೆ. ಈ ಮುಂಬರುವ ದಿನಗಳಲ್ಲಿ ಹೆಂಗ್ ಆಗ್ತದ ಅಂತ ಹೇಳಿದ್ರೆ, ಇದೇ ತರ ಮುಂದುವರೆದ್ರೆ ಮುಂದೊಂದ್ ದಿನ ಭೀಮಾ ರಿವರ್ ನಿತ್ತೋ ಇಲ್ಲೋ ಅನ್ನೋ ತರ ಆಗುತ್ತೆ. ಖಂಡಿತ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಗಳು ನಮ್ಮನ್ನ ಭಾಗಿಯಾಗ್ತಿದ್ದಾರೆ. ಹಿರಿಯ ವಕೀಲರಾದಂತಹ ಶ್ಯಾಮ್ ಸುಂದರ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗ ಈ ಒಂದು 40 ವರ್ಷದ ಏನ್ ಅನ್ಯಾಯ ಇದೆ ಅದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಕೆಲವೊಂದು ಕಡೆ ನ್ಯಾಯಾಧೀಶರು ಸುಮೋಟೋವನ್ನ ದಾಖಲಿಸಿಕೊಳ್ಬಹುದು. ಅಂದ್ರೆ ಅವರಿಗೆ ಅನ್ಯಾಯ ಆಗ್ತಿದೆ ಅಂತ ಅನ್ಸಿದ್ರೆ ಅವರೇ ಸ್ವಯಂ ಒಂದು ಆಸಕ್ತಿಯನ್ನ ತೋರಿಸಿ ಅಲ್ಲಿ ನ್ಯಾಯ ದೊರಕಿಸುವಂತಹ ಒಂದು ಪ್ರಕ್ರಿಯೆ ಇರುತ್ತೆ. ಈ ವಿಚಾರದಲ್ಲಿ ಆತರ ಮಾಡೋಕ್ ಆಗೋದೇ ಇಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ನ ಸ್ಪಷ್ಟ ಒಂದು ತೀರ್ಪಿದೆ. ಆ ತೀರ್ಪನ್ನ ಕೇಳೋದಕ್ಕೆ ರಾಜ್ಯ ಸರ್ಕಾರ ಈಗ ನನ್ನ ಮಿತ್ರರು ಬಹಳ ಸೊಗಸಾಗಿ ಹೇಳ್ತಾ ಇದ್ರು, ನದಿ ನೀರಿನ ಹಂಚಿಕೆ ವಿವಾದಗಳಲ್ಲಿ ಈ ಕಾವೇರಿ ನದಿ ನೀರಿನ ಹಂಚಿಕೆ ವಿವಾದ ಆಗಿರ್ಬೋದು, ಕೃಷ್ಣಾ ನದಿ ನೀರಿನ ಹಂಚಿಕೆ ವಿವಾದ ಆಗಿರ್ಬೋದು, ಭೀಮಾ ವಿವಾದ ಆಗಿರ್ಬೋದು, ಎಲ್ಲದರಲ್ಲೂ ಇರ್ತಕ್ಕಂಥ ಅವಾರ್ಡ್ಗಳೇನಿದಾವೆ, ಅವಾರ್ಡ್ಗಳು ಪಾಸ್ ಆದ್ಮೇಲೆ ಅದನ್ನ ಎಡ್ಹೇರ್ ಮಾಡಬೇಕಾಗಿರ್ತಕ್ಕಂಥದ್ದು ಕಾನೂನಿನಲ್ಲಿ ಇರ್ತಕ್ಕಂತಹ ಒಂದು ಔಪಚಾರಿಕವಾದಂತ ಮ್ಯಾಂಡೇಟರಿ ನೆಸೆಸಿಟಿ, ಅವಶ್ಯಕತೆ. ಅದು ನಾವು ಮಾಡೋದಿಲ್ಲ ಅಂತ ಒಂದು ಧಾರ್ಷ್ಟ್ಯ ತೋರಿಸೋದು, ಅದನ್ನ ತಿರಸ್ಕರಿಸೋದು, ನಾವು ಈ ತರ ಒಂದು ಪರಿಸ್ಥಿತಿ ಇದ್ರೂ ಸಹ ನಾವು ಬಿಡೋದಿಲ್ಲ ನೀರು ಅಂತಕ್ಕಂತ ಒಂದು ತಿರಸ್ಕಾರದ ಮನೋಭಾವನೆ ಏನಿದೆ, ಅದು ಇತ್ತೀಚೆಗೆ ಈ ರಾಜ್ಯಗಳಲ್ಲಿ ಬೆಳವಣಿಗೆ ಆಗಿರ್ತಕ್ಕಂಥ ಒಂದು ಅಂಶ ಬಹಳ ಕ್ಲೀನ್ ಆಗಿ ಕಾಣಿಸ್ತದೆ ನಮ್ಗೆ. ಎಸ್ಪೆಷಲಿ ಭೀಮಾ ವಿವಾದಕ್ಕೆ ಬಂದಾಗ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು, ಯಾವ ಯಾವ ಪರಿಸ್ಥಿತಿಗಳಲ್ಲಿ ಯಾವ ರೀತಿ ಅವಾರ್ಡ್ ಆಪರೇಟ್ ಆಗ್ತದೆ ಅಂತ ಹೇಳಿ. ಈಗ ಹೆಚ್ಚಿನ ನೀರಿನ ಸಂಗ್ರಹ ಇದೆ ಆಗ, ಅಥವಾ ಎಕ್ಸೆಸಿವ್ ರೈನ್ಸ್ ಆಗಿದ್ದಾವೆ, ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಈಗ ನೀವು ಲಾಸ್ಟ್ ಟೈಮು ತಮಿಳುನಾಡಿನಲ್ಲಿ ಎಕ್ಸೆಸಿವ್ ರೈನ್ಸ್ ಆದಾಗ ನೋಡಿದ್ವಿ. ಆಗ ವಾಟರ್ ಫ್ಲೋ ಎಷ್ಟು ಜಾಸ್ತಿ ಇತ್ತು ಅಂದ್ರೆ, ಈಗ ನಾವು ಬಿಡಬಾರ್ದು ಅಂತಾನೂ ಹೇಳಲಿಕ್ಕಾಗಲ್ಲ, ಬಿಕಾಸ್ ಓವರ್ ಫ್ಲೋ ಆಗೇ ಆಗುತ್ತೆ. ಒಂದ್ಸಲ ನಿಮ್ ಡ್ಯಾಮ್ ತುಂಬಾದ್ಮೇಲೆ ಓವರ್ ಫ್ಲೋ ಆಗೇ ಆಗುತ್ತೆ.
ಬಟ್ ಮಳೆನೇ ಇಲ್ಲದೆ ಇದ್ದಾಗ, ತೀವ್ರವಾದಂತ ಅನಾವೃಷ್ಟಿ ಆದಾಗ ಈ ಮಿನಿಮಮ್ ರಿಸರ್ವೇಶನ್ ಏನಿರುತ್ತೆ ಇವುಗಳಲ್ಲಿ ಎಂಥದ್ದು ಡ್ಯಾಮ್ಸ್ ನಲ್ಲಿ, ಅವುಗಳನ್ನ ಹಾಗೆ ಇಟ್ಕೋಬೇಕು. ಯಾಕೆಂದ್ರೆ ಪೂರ್ತಿ ಒಣಗ್ಬಿಟ್ರೆ ಮತ್ತೆ ನೆಕ್ಸ್ಟ್ ಕ್ಯಾಚ್ಮೆಂಟ್ ಬಂದಾಗ ಬಹಳಷ್ಟು ಇದಾಗ್ತದೆ, ಕಷ್ಟ ಆಗ್ತದೆ ಅಂತ ಹೇಳಿ ಅದೊಂದಿದೆ. ಅಂದ್ರೆ ಮಿನಿಮಮ್ ರಿಸರ್ವೇಶನ್ ಇಷ್ಟಕ್ಕಿಂತ ಜಾಸ್ತಿ ಕಡಿಮೆ ಬಂದಾಗ ಆಮೇಲೆ ನೀರನ್ನ ರಿಲೀಸ್ ಮಾಡೋ ಹಾಗಿಲ್ಲ ಅಂತ. ಬಟ್ ಇನ್ ಫ್ಯಾಕ್ಟ್ ವೆನ್ ಇಟ್ ಕುಡಿಯೋ ನೀರಿನ ತೊಂದರೆ ಆದಾಗ, ಡ್ರಿಂಕಿಂಗ್ ವಾಟರ್ ಅಂದ್ರೆ ಬೆಳೆಗಳಿಗೆ ಬಿಟ್ಟು, ಈಗ ಮೊನ್ನೆ ನಾವು ಲಾತೂರ್ನಲ್ಲೆಲ್ಲ ನೋಡ್ತಾ ಇದ್ವಿ ಮೀಡಿಯಾದಲ್ಲಿ ಯಾವ ರೀತಿ ಟ್ರೈನ್ ವ್ಯಾಗನ್ ನೀರನ್ನು ಕೊಡ್ಬೇಕಂತ ಪರಿಸ್ಥಿತಿ ಬಂತು ಅಂತ ಹೇಳಿ. ಆತರ ರಿವರ್ ಮೇಲೆ ಡಿಪೆಂಡ್ ಆಗಿರುವಂತ, ರಿವರ್ ಫ್ಲೋ ಮೇಲೆ ಡಿಪೆಂಡ್ ಆಗಿರತಕ್ಕಂಥ ಡ್ರಿಂಕಿಂಗ್ ವಾಟರ್ ನೆಸೆಸಿಟೀಸ್ ಏನಿದೆ ಅವು ಬಂದಾಗ ಇಟ್ ಈಸ್ ಮ್ಯಾಂಡೇಟರಿ. ಅಲ್ಲಿ ಅವಾರ್ಡ್ ಆಪರೇಟ್ ಆಗ್ಲಿ ಆಪರೇಟ್ ಆಗದೆ ಹೋಗ್ಲಿ, ಅವಾರ್ಡ್ಸ್ ಆರ್ ನಾಟ್ ಅಬೌವ್ ಹ್ಯುಮ್ಯಾನಿಟಿ. ಆದ್ರೂ ಸಹ ಈ ಅವಾರ್ಡ್ಗಳನ್ನ, ಅದರಲ್ಲಿರ್ತಕ್ಕಂಥ ಅಂಶಗಳನ್ನ ತಿರಸ್ಕರಿಸತಕ್ಕಂತ ಒಂದು ಮನೋಭಾವನೆಗಳನ್ನ ರಾಜ್ಯ ಸರ್ಕಾರಗಳು ತೆಳೆದಾಗ ಖಂಡಿತವಾಗ್ಲೂ ನೀವು ಹೇಳಿದಾಗೆ ಅಫ್ಕೋರ್ಸ್ ಸುಮೋಟೋ ಕಂಟೆಂಪ್ಟ್ ಅನ್ನ ಸಹ ದಾಖಲಿಸ್ಕೋಬಹುದು. ಆದ್ರೆ ನ್ಯಾಯಾಲಯಗಳು ಹಲವಾರು ಬಾರಿ ನ್ಯಾಯಾಲಯಗಳ ಕಣ್ಣಿಗೆ ಬಹಳಷ್ಟು ವಿಷಯಗಳು ಗೋಚರಿಸದೆ ಹೋಗುತ್ತೆ. ಈ ಟಿವಿಗಳಲ್ಲಿ ಮೀಡಿಯಾದಲ್ಲಿ ಏನೇನು ಹೈಪ್ ಆಗ್ತಾವೋ ಅಥವಾ ಜಡ್ಜಸ್ ಡೈರೆಕ್ಟ್ ಆಗಿ ಏನು ಗೊತ್ತಾಗ್ತದೋ ಅಂತ ವಿಷಯಗಳಲ್ಲಿ ಅವ್ರು ಡೈರೆಕ್ಟ್ ಆದಂತ ಒಂದು ಕಾಗ್ನಿಸೆನ್ಸ್ ತಗೊಂಡು ಸುಮೋಟೋ ದಾಖಲಿಸ್ಕೋತಾರೆ. ಆದ್ರೆ ಭೀಮಾ ನದಿ ಮೇಲೆ ಕುಡಿಯೋ ನೀರಿಗಾಗಿ ಡಿಪೆಂಡ್ ಆಗಿರ್ತಕ್ಕಂಥ ಕುಗ್ರಾಮಗಳೇನಿದ್ದಾವೆ ಅಲ್ಲಿನ ಜನರ ಕಷ್ಟ ನ್ಯಾಯಾಧೀಶರ ಅಥವಾ ನ್ಯಾಯಾಲಯಗಳಿಗೆ ಕಣ್ಣಿಗೆ ಕಾಣಬೇಕು ಅಂದ್ರೆ ದೇರ್ ಇಸ್ ಎ ಮೀಡಿಯಾ ಇನ್ ಬಿಟ್ವೀನ್, ದಟ್ ಇಸ್ ರಿಕ್ವೈರ್ಡ್. ನಂಬರ್ ಒನ್, ಅಫ್ಕೋರ್ಸ್ ಅಲ್ಲಿ ಏನಾದ್ರೂ ಸುಮೋಟೋ ಅವ್ರು ಅಬ್ಸರ್ವ್ ಮಾಡಿ ಆಕ್ಷನ್ ತಗೊಳ್ತಕ್ಕಂಥದ್ದು, ಯಾಕೆ ಈ ತರ ಒಂದು ಅವಾರ್ಡ್ ಇದ್ರೂ ಸಹ ನೀವು ಅದನ್ನ ಪಾಲನೆ ಮಾಡ್ತಾ ಇಲ್ಲ, ಬಹಳಷ್ಟು ಜನಕ್ಕೆ ಜೀವಕ್ಕೆ ಹಾನಿ ಆಗ್ತಾ ಇದೆ ಅಂತಕ್ಕಂಥ ಒಂದು ವಿಷಯ ಬಂದಾಗ ಯಾರಾದ್ರೂ ಅಟ್ಲೀಸ್ಟ್ ರಾಜ್ಯ ಸರ್ಕಾರದ ಒಂದು ಇಮಿಡಿಯೇಟ್ ಆದಂತಹ ಒಂದು ಜವಾಬ್ದಾರಿ, ಅದು ರಾಜ್ಯ ಸರ್ಕಾರ ಆದ್ರೂ ಮಾಡ್ಬೇಕಾದ್ರೆ ಈ ಬಗ್ಗೆ ಮಾತಾಡೋಣ ಸರ್. ನೀವೇನ್ ಹೇಳ್ತೀರಿ? ಯಾಕೆಂದ್ರೆ ಪ್ರತಿ ಸತಿ ಹೋರಾಟ ಮಾಡಿದ್ದಾಯ್ತು, 40 ವರ್ಷ ತೀರ್ಪಾದ್ಮೇಲೆ ಹೋರಾಟ ಮಾಡಿದ್ದೀರಾ, 16 ವರ್ಷ ನೀವು ರಸ್ತೆಗಿಳಿದು ಬೀದಿಗಿಳಿದು ರಸ್ತೆ ತಡೆ ಮಾಡೋದು ಏನೆಲ್ಲಾ ಮಾಡಿದ್ರು ಸರ್ಕಾರದಕ್ಕೆ ಕಿವಿ ಕೇಳಿಸ್ತಿಲ್ವಾ ಸರ್ಕಾರಕ್ಕೆ? ಭೀಮಾ ನದಿ ವಿಚಾರದಲ್ಲಿ ಇವತ್ತಿನ ಸರ್ಕಾರ ಅಷ್ಟೇ ಅಲ್ಲ, ಸುಮಾರು 40 ವರ್ಷಗಳಿಂದ ಆಳ್ವಿಕೆ ಮಾಡಿದಂಥ ಎಲ್ಲ ಸರ್ಕಾರಗಳು ಸಂಪೂರ್ಣವಾಗಿ ಅವರಿಗೆ ಕಿವಿಯೂ ಕೇಳಿಸಿಲ್ಲ, ಕಣ್ಣಿಗೂ ಕಂಡಿಲ್ಲ ಅಂತ ಹೇಳಿ ನಮ್ಗನಿಸ್ತದೆ. ಇವತ್ತಿನ ಭೀಮಾ ನದಿ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ, ಕಾವೇರಿಯ ವಿಚಾರವನ್ನ ಭೀಮಾ ನದಿ ವಿಚಾರವನ್ನ ಹೋಲಿಸಿದ್ರೆ ಮಹಾರಾಷ್ಟ್ರದವರು ಇವತ್ತು ಏನು ಮಹಾರಾಷ್ಟ್ರದವರು ಏನು ಅನ್ಯಾಯ ಮಾಡ್ತಾ ಇದ್ದಾರೆ ಅಷ್ಟು ಈ ಭಾಗದ ಸರ್ಕಾರಗಳು ಭೀಮಾ ನದಿ ಬಗ್ಗೆ ಅಷ್ಟು ಅನ್ಯಾಯ ಮಾಡ್ತಾ ಇದೆ. ಪ್ರಶ್ನೆ ಮಾಡಬೇಕಲ್ಲ, ನಮ್ಗೆ ಯಾರಾದ್ರೂ ಅನ್ಯಾಯ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಶ್ನೆ ಮಾಡುವಂಥದ್ದು ಸರ್ಕಾರ ಕೆಲಸ ಇರ್ತದೆ, ಅಲ್ಲಿನ ಜನಪ್ರತಿನಿಧಿಗಳ ಕೆಲಸ ಇರ್ತದೆ. ಅಧಿಕಾರಸ್ಥ ಜನ ಏನಿದ್ದಾರೆ, ಅಧಿಕಾರದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿದ್ದಾರೆ, ನೀರಾವರಿ ಸಚಿವರೇನಿದ್ದಾರೆ, ರಾಜ್ಯದ ಮುಖ್ಯಮಂತ್ರಿಗಳೇನಿದ್ದಾರೆ, ಸಂಪೂರ್ಣವಾಗಿ ಭೀಮಾ ನದಿಯನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ಪಂಚಪ್ಪಣ್ಣ ಕಲಬುರ್ಗಿ ಅವರು ಸುಮಾರು 20 ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಾನು ಹೋದ ಸಾರಿ ನವೆಂಬರ್ನಲ್ಲಿ ಪಾದಯಾತ್ರೆ ಮಾಡಿ, ಈ ವರ್ಷ ಭೀಕರ ಬರಗಾಲ ಇದೆ, 100 ಕಿಲೋಮೀಟರ್ ಪಾದಯಾತ್ರೆಯನ್ನ ಮಾಡಿದ್ವಿ. ಭೀಮಾ ನದಿಗೆ ನೀರು ಬಿಡಿಸಂತ ಕೆಲಸ ಸರ್ಕಾರ ಈಗಲೇ ಮಾಡಲಿ. ಬೇಸಿಗೆ ದಿನಗಳಲ್ಲಿ ರೈತರಿಗೆ, ಜನರಿಗೆ, ಜಾನುವಾರುಗಳಿಗೆ, ಸಸ್ಯ ಜೀವಿಗಳಿಗೆ ಬಹಳ ಸಂಕಷ್ಟ ಬರ್ತದೆ, ಭೀಮಾ ನದಿ ಬತ್ತಿ ಹೋಗ್ತದೆ ಅಂತ ಹೇಳಿ ನವೆಂಬರ್ ತಿಂಗಳಲ್ಲಿ ಒಂದು 4 ದಿವಸ ಪಾದಯಾತ್ರೆಯನ್ನ ಮಾಡಿ ಸರ್ಕಾರವನ್ನು ಎಚ್ಚರಿಸೋ ಕೆಲಸ ಮಾಡಿದ್ವಿ. ಸರ್ಕಾರ ಕಣ್ ತೆಗಿಲಿಲ್ಲ. ಆದ್ರೆ ಮತ್ತೆ ಈ ಭೀಮಾ ನದಿ ಒಣಗಿ ಹೋಗಿದೆ ಅಂತ ಕಾರಣಕ್ಕಾಗಿ ಮತ್ತೆ ಸರ್ಕಾರವನ್ನು ಎಚ್ಚರಿಸಬೇಕು. ನಮ್ಮ ಹಕ್ಕಿನ ನಮ್ದೇನು ಪಾಲು ಇದೆ ಕೇಳಬೇಕು, ನಮ್ಮ ಸರ್ಕಾರ ಎಚ್ಚರಿಸೋ ಜೊತೆಗೆ ಮಹಾರಾಷ್ಟ್ರ ಸರ್ಕಾರದಿಂದ ನಮ್ಮ ಪಾಲು ಕೇಳುವಂತ ಕೆಲಸ ಮಾಡಬೇಕು ಅಂತ ಹೇಳಿ 25/4/2016 ಇವತ್ತಿಗೆ 12 ದಿವಸ ಆಯ್ತು. ಹಾಗಲ್ಲೂ ರಾತ್ರಿ ಎನ್ನದೇ ಅಂತ ಸುಡು ಬಿಸಿಲಲ್ಲಿ ಇವತ್ತು ಎಲ್ಲಿ ನೀರಿರಬೇಕು, ಯಾವ ಜಾಗದಲ್ಲಿ ನೀರಿರಬೇಕಾಗಿತ್ತೋ ಆ ಜಾಗದಲ್ಲಿ ಧರಣಿ ಸತ್ಯಾಗ್ರಹವನ್ನ ರೈತರನ್ನು ಒಳಗೊಂಡು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ನೇತೃತ್ವದ ಸಂಘಟನೆಯ ಒಂದು ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ನದಿಯಲ್ಲಿ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭಿಸಿದ್ವಿ. ಹಲವಾರು ನಾಡಿನ ಮಠಾಧೀಶರು, ಜನಪ್ರತಿನಿಧಿಗಳು, ಹೋರಾಟಗಾರರು ಎಲ್ಲರೂ ಇವತ್ತು ಬೆಂಬಲ ರೈತರು ನಮ್ಮ ಜೊತೆ ಸೇರ್ತಾ ಇದ್ದಾರೆ. ನಾನು ಹೇಳ್ತಾ ಇರುವಂತದ್ದು ಒಂದೇ, ಇವತ್ತು ಭೀಮಾ ನದಿಗೆ ಇಲ್ಲಿವರೆಗೆ ಏನು ಅನ್ಯಾಯ ಆಗಿದೆಯಲ್ಲ ಆ ಅನ್ಯಾಯವನ್ನು ಸರಿಪಡಿಸೋದ್ರ ಜೊತೆಗೆ ಮಹಾರಾಷ್ಟ್ರ ರಾಜ್ಯದಿಂದ ಭೀಮಾ ನದಿಗೆ ನೀರು ಬರಬೇಕಾಗಿತ್ತು. ಅಲ್ಲಿ ಹಲವಾರು ಅಕ್ರಮವಾದಂತ ನೀರಾವರಿ ಯೋಜನೆಗಳಾಗಿರ್ಬೋದು, ಅಣೆಕಟ್ಟೆಗಳನ್ನು ನಿರ್ಮಾಣ ಮಾಡಿಕೊಂಡು ಕೆಳಗೆ ಭೀಮಾ ನದಿಗೆ ಕರ್ನಾಟಕಕ್ಕೆ ನೀರು ಬರಬೇಕಾಗಿತ್ತು. ಆ ನೀರನ್ನ ಬಚಾವತ್ ತೀರ್ಪನ್ನ ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿದ್ದಾರೆ. ಕೂಡಲೇ ಸರ್ಕಾರ ಅವ್ರ ಜೊತೆ ಮಾತುಕತೆ ಮಾಡಬೇಕು. ಆಗ್ಲಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅವ್ರ ಮೇಲೆ ದಾವೆ ಹೂಡುವಂತ ಕೆಲಸವನ್ನ ಅತಿ ಶೀಘ್ರದಲ್ಲಿ ಮಾಡಬೇಕಾಗಿದೆ. ಅದಕ್ಕಾಗಿ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಪಂಚಪ್ಪಣ್ಣವರಾಗ್ಲಿ, ನಮ್ಮ ಹಿರೇಮಠರಾಗ್ಲಿ, ಈಗಾಗಲೇ ವಕೀಲ್ ಸಾಹೇಬರು ಮಾತನಾಡಿದ್ರು.
ಆದ್ರೆ ಈ ಸಾರ್ತಿಗೆ ಭೀಮಾ ನದಿ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಗಟ್ಟಿಯಾಗಿದ್ದೀವಿ, ಹೋರಾಟ ಮಾಡ್ತಾ ಇದೀವಿ. ಸರ್ಕಾರ ಕಣ್ ತೆಗಿತಾ ಇಲ್ಲ. ನಮ್ಮ ಭಾಗದಲ್ಲಿ ಆಳುವಂತ ಮಹಾನ್ ನಾಯಕರುಗಳಿದ್ದಾರೆ. ಸರ್ಕಾರದ ಅಧಿಕಾರವನ್ನ ಮುಖ್ಯಮಂತ್ರಿಯನ್ನಾಗಿದ್ದಾರೆ, ಮಂತ್ರಿಗಳನ್ನಾಗಿದ್ದಾರೆ, ಎಲ್ಲ ರೀತಿಯಿಂದ ಅಧಿಕಾರವನ್ನು ಅನುಭವಿಸಿದವರು ಸಂಪೂರ್ಣವಾಗಿ ಆ ಭಾಗದ ನಮ್ಮ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ಮಾಡ್ಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಆಳುವಂತ ಎಲ್ಲ ಸರ್ಕಾರ ಇವತ್ತು ಭೀಮಾ ನದಿ ವಿಚಾರದಲ್ಲಿ ಇವರು ಕೂಡ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಅದಕ್ಕೆ ಇಂಥ ದುಸ್ಥಿತಿಯನ್ನು ಬಂದಿದೆ. 3 ಜಿಲ್ಲೆ ಸುಮಾರು 8 ತಾಲೂಕಿಗೆ ಭೀಮಾ ನದಿ ಜನರ ಜೀವನಾಡಿಯಾಗಿದೆ. ಕರ್ನಾಟಕದಲ್ಲಿ ಕಾವೇರಿ ಒಂದೇ ಜೀವನಾಡಿ ಅಲ್ಲ, ಭೀಮಾ ನದಿಯ ಭಾಗದ ಜನರ ಜೀವನಾಡಿಯಾಗಿದೆ. ಅದರ ಉಳಿವಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಈ ಭೀಮಾ ನದಿ ಇವತ್ತು ಅಳಿವಿನ ಅಂಚಿನ ಕಡೆಗೆ ಬರ್ತಾ ಇದೆ. ನಮ್ಮ ಜನಪ್ರತಿನಿಧಿಗಳು ಜನರನ್ನ ರಕ್ಷಿಸಬೇಕಾಗಿತ್ತು, ನದಿಯನ್ನ ರಕ್ಷಿಸಬೇಕಾಗಿತ್ತು, ಜನರನ್ನ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು. ಆ ನದಿಯನ್ನ ಉಳಿದ್ರೆ ನಮ್ಮ ಜೀವ ಸಂಕುಲಗಳು ಉಳಿತದೆ ಅಂತೇಳಿ ಕೆಲಸ ಮಾಡಬೇಕಾಗಿತ್ತು. ಆದ್ರೆ ಆ ನದಿಯನ್ನು ಬಗೆಯುವಂತ ಅಕ್ರಮ ಮರಳು ದಂಧೆ ಮಾಡುವಂತ ಕೆಲಸವನ್ನ ಈಗಿನ ಆಡಳಿತ ಆಗಿರ್ಬೋದು ಇವತ್ತು ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ನಾಯಕರುಗಳು ಸೇರ್ಕೊಂಡು ಇವತ್ತು ಇಡೀ ಭೀಮಾ ನದಿಯನ್ನು ಅಕ್ರಮ ಮತ್ತು ಅವೈಜ್ಞಾನಿಕ ಮರಳು ತೆಗೆದ್ರಿಂದ ಇವತ್ತು ನದಿಯನ್ನ ಅಳಿವಿನ ಅಂಚಿನ ಕಡೆಗೆ ಹೋಗ್ತಾ ಇದೆ. ಒಂದು ಸಾರಿ ಒಂದು ರಸ್ತೆ ಹಾಳಾದ್ರೆ, ಒಂದು ಕಟ್ಟಡ ಹಾಳಾದ್ರೆ ಮತ್ತೊಂದಿನ ಕಟ್ಟಬಹುದು. ಒಂದು ನೈಸರ್ಗಿಕ ಸಂಪತ್ತನ್ನ ಹಾಳಾದ್ರೆ ಅದು 100 ವರ್ಷಗಳನ್ನ ಅದನ್ನ ಮತ್ತೆ ಪುನಶ್ಚೇತನ ಆಗ್ಬೇಕಾದ್ರೆ 100 ವರ್ಷ ಬೇಕಾಗ್ತದೆ. ಇಲ್ಲಾದ್ರೆ ಮುಂದೆ ಒಂದಿನ ನದಿಯನ್ನ ಸತ್ತೋದ್ರೆ ಆ ಭಾಗದ ಜನರ ಜೀವವನ್ನು ಉಳಿಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕಾಗಿ ಇಂಥದ್ದೊಂದು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಮುಂದಿನ ದಿನಮಾನದಲ್ಲಿ ಇದು ಯಾವುದೇ ಕಾರಣಕ್ಕೂ ಭೀಮಾ ನದಿಯನ್ನ ನಮ್ಮ ಪಾಲಿನ ಹಕ್ಕು ಸಿಗಬೇಕಾಗಿದೆ. ಅದರ ರಕ್ಷಣೆಗೆ ನಮ್ಮೆಲ್ಲ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳಬಯಸ್ತಾ ಇದ್ದೀನಿ. ಯಾಕೆಂದ್ರೆ ಸರ್ ಇದನ್ನ ಏನಕ್ಕೆ ಕೇಳಬೇಕು ಅಂತ ಇಷ್ಟಪಡ್ತೀನಿ ಅಂದ್ರೆ 12 ದಿನದ ಹೋರಾಟ ಅವರ ಕಣ್ಣಿಗೆ ಇನ್ನೂ ಬಿದ್ದಿಲ್ಲ. ಅಥವಾ ಎಲ್ಲೋ ಒಂದು ಕಡೆ ನೀವು ಹೇಳಿದಾಗೆ ಮಾಧ್ಯಮಗಳು ಅಥವಾ ಆಸಕ್ತಿ ತೋರಿಸಿಲ್ವೇನೋ ಅವರ ಮುಂದಕ್ಕೆ ಬರುವಂತಹ ಒಂದು ವಿಚಾರ ಏನಾಗುತ್ತೆ ಅಂದ್ರೆ ಇದನ್ನ ಇಂಟೆಲಿಜೆಂಟ್ ಡೆಫ್ನೆಸ್ ಅಥವಾ ಜಾಣ ಕುರುಡು ಅಂತೀವಿ. ಅದ್ ಏನಾಗುತ್ತೆ ಅಂದ್ರೆ ಕಣ್ಣಿಗೆ ಬಿದ್ದಾದ್ಮೇಲೆ ಒಂದು ಸಲ ಅಟೆನ್ಷನ್ ತಗೊಂಡಾದ್ಮೇಲೆ ಅದನ್ನ ಅಟೆಂಡ್ ಮಾಡ್ಬೇಕು, ಇಲ್ಲ ಅಂದ್ರೆ ಬಿಡಲ್ಲ. ಈಗ ನಾವು ಬಹಳಷ್ಟು ಈ ರೀತಿ ಇವುಗಳನ್ನ ಈ ಪ್ರೊಟೆಸ್ಟ್ಗಳು ನೋಡಿದೀವಿ. ವಿಧಾನಸೌಧದ ಪಕ್ಕದಲ್ಲಿ ಪ್ರೊಟೆಸ್ಟ್ ನಡೀತಾ ಇರುತ್ತೆ, ಅಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರೊಟೆಸ್ಟ್ ನಡೀತಾ ಇರುತ್ತೆ. ನೋಡ್ದಾಗಿರ್ತಾರೆ. ಯಾಕೆಂದ್ರೆ ನೀವು ನೋಡಿ ಒಂದ್ಸಲ ರಿಯಾಕ್ಟ್ ಮಾಡಾದ್ಮೇಲೆ ಎಲ್ಲಿ ಇನ್ನೇನೇನು ಕೇಳ್ತಾರೋ ಅಂತಕ್ಕಂಥ ಭಯ. ಸರ್ ಏನ್ ಗೊತ್ತಾ, ಈಗ ಒಬ್ರು ಸೀನಿಯರ್ ಲೀಡರ್ ಡೆಲ್ಲಿಗೆ ಹೋಗಿ ಬಂದ್ಬಿಟ್ರೆ, ಹೈಕಮಾಂಡ್ ಜೊತೆ ಮಾತಾಡಿದ್ರೆ ದ ವೆರಿ ನೆಕ್ಸ್ಟ್ ಮೂಮೆಂಟ್ ಆಕಾಂಕ್ಷಿಗಳೆಲ್ಲ ಹೋಗಿ ಬಂದ್ಬಿಡ್ತಾರಲ್ಲ. ಸಂಪುಟ ಅಂದ್ರೆ ಹೋಗಿ ಬರ್ತಾರೆ, ಜನ ಸಂಕಟ ಅಂದ್ರೆ ಇವ್ರು ಹೋಗಿ ಬರಲ್ವಲ್ಲ. ಈ ರಾಜ್ಯದಲ್ಲಿ ಅಥವಾ ಈ ದೇಶದಲ್ಲಿ ಕಲಬುರಗಿ ಅವ್ರಿಗೆ ಗೊತ್ತಿರ್ತದೆ, ಪ್ರತಿ ಸಲ ಅತೀವವಾದಂತ ದೊಡ್ಡ ರಾಜ್ಯವನ್ನು ಕಾಡಿದಂತ ಮಟ್ಟಗಳ ಪ್ರಾಬ್ಲಮ್ಸ್ ಬಂದಾಗೆಲ್ಲ ಅದು ಸಾಲ್ವ್ ಆಗಿರೋದು ಸರ್ಕಾರದಿಂದಲ್ಲ, ಜನರು ಬೀದಿಗಿಳಿದಿದ್ದಕ್ಕೆ. ಜನರು ಬೀದಿಗಿಳಿದಿದ್ದಕ್ಕೆ. ಇನ್ನು ಎಷ್ಟು ದಶಕಗಳು ಕಾಯ್ಬೇಕು ನಾವು? ಇವ್ರು ಈ ತರ ಜಾಣ ಕುರುಡು ಮಾಡ್ತಿದ್ರೆ 4 ದಶಕ ಕಳೆದೋಗ್ಬಿಟ್ಟಿವೆ. ಈಗ 12 ದಿವಸದಿಂದ ಹೋರಾಟ ನಡೀತಾ ಇದೆ. ಈಗ ಅದೃಷ್ಟವಾಸ ನಮ್ಮ ಇರಿಗೇಷನ್ ಮಿನಿಸ್ಟರ್ ಅದೇ ಭೀಮಾ ಭಾಗದವರೇ ಇದ್ದಾರೆ. ಅವ್ರು ಇರೋದು ಭೀಮಾ ಈ ಹೋರಾಟ ಪ್ರದೇಶದಿಂದ 60-70 ಕಿಲೋಮೀಟರ್ ದೂರದಲ್ಲೇ ಇದ್ದಾರೆ. ಅವ್ರ ಕಾನ್ಸ್ಟಿಟ್ಯೂನ್ಸಿ ಇದೆ. ಅವರು ಬಂದಿಲ್ಲ. ನಮ್ ಗುಲ್ಬರ್ಗಾ ಜಿಲ್ಲೆಯನ್ನು ಪ್ರತಿನಿಧಿಸುವಂತ ಜಿಲ್ಲಾ ಉಸ್ತುವಾರಿ ಸಚಿವರು, ಯಾದಗಿರಿ ಜಿಲ್ಲೆಗೂ ಇದು ಸಂಬಂಧಪಡ್ತದ, ಅವರು ಬಂದಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಇದನ್ನ ಯಾವ ರೀತಿ ತೆಗೆದುಕೊಳ್ತಾ ಇದೆ? ಏನೋ ಹೋರಾಟ ಮಾಡೋದಲ್ಲ. ಸುಪ್ರೀಂ ಕೋರ್ಟ್ ರಜಾ, ಮತ್ತೆ ಏನು ಮಾಡಕ್ಕಾಗಲ್ಲ ನೀವು. ಮತ್ತೆ ರಜದಲ್ಲಿ ರಜಾಪೀಠಗಳನ್ನ ಈಗ ದೊಡ್ಡ ಲಾಯರ್ಸ್ ಇಟ್ಕೊಂಡು ಹೋಗ್ಬೇಕಾಗ್ತದೆ. ಯಾಕೆಂದ್ರೆ ವಾಟರ್ ಡಿಸ್ಪ್ಯೂಟ್ಸ್ ಸಣ್ಣ ಮಟ್ಟದಲ್ಲಿ ನಡ್ಸಕ್ಕಾಗಲ್ಲ. ದೊಡ್ಡ ಲಾಯರ್ಗಳನ್ನ ಇಟ್ಕೊಂಡು ಕರ್ನಾಟಕ ರಾಜ್ಯ ನಾರಿಮನ್ ಅವರಿಗೆ ಫೀಸ್ಗಳು ಕೊಟ್ಟಿದ್ದೆ ಕೋಟ್ಯಾಂತರ ರೂಪಾಯಿ. ಯಾವುದು ಕಾವೇರಿ ಜಲವಿವಾದ ನಾನು ಒಂದ್ ಸ್ವಲ್ಪ ಮಧ್ಯಪ್ರವೇಶ ಮಾಡಿ ಹೇಳಿ ಸರ್, ಹೇಳಿ. ಇದು ಡಿಸ್ಪ್ಯೂಟ್ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಇಟ್ಸ್ ಆಲ್ರೆಡಿ ಓವರ್. ಡಿಸಿಷನ್ ಇಂಪ್ಲಿಮೆಂಟೇಷನ್ ಆಫ್ ದಿ ಆರ್ಡರ್, ಡಿಸಿಷನ್ ವೈಲೇಷನ್. ಈಗ ಆಗಿರ್ತಕ್ಕಂಥ ಒಂದು ತೀರ್ಪು 15 TMC ನಮ್ಗೆ ಹಂಚಿಕೆ ಆಗಿದೆ. ಇಲ್ಲಿ ಒಂದು ಬಹಳ ಮಹತ್ವದ ವಿಚಾರ, ಈ ಹೋರಾಟ ಮಾಡಿ ನಾವು ಗಮನ ಸೆಳೆಯಬೇಕಾದಂತ ಅವಶ್ಯಕತೆ ಇಲ್ಲ. 20 ವರ್ಷದಿಂದ ನಮ್ಗೇನು ಅನ್ಯಾಯ ಆಗ್ತಾ ಇದೆ, ನಾವು ಕರ್ನಾಟಕ ಸರ್ಕಾರಕ್ಕೂ ಒಂದು ಪಾರ್ಟಿ ಮಾಡಿ ಸುಪ್ರೀಂ ಕೋರ್ಟ್ ನಲ್ಲಿ PIL ಹಾಕಿದೀವಿ. ಓಕೆ, ಇವ್ರು 20 ವರ್ಷ ಆದ್ರೂ ಸಹಿತ ನಮ್ಮ ಪಾಲಿನ ನೀರು ಬಳಕೆ ಮಾಡ್ಕೊಳ್ಳಿ ಪರ್ಮನೆಂಟ್ ಸ್ಟ್ರಕ್ಚರ್ಸ್ ಮಾಡಿಲ್ಲಲ್ಲ. ಆ ವಿಷಯದಲ್ಲಿ ಪಾರ್ಟಿ ಮಾಡಿದಾಗ ಕ್ಷಮೆ ಕೇಳಿದ್ದಾರೆ. ಬಂದು HK ಪಾಟೀಲ್ ಆ ಸಂದರ್ಭದಲ್ಲಿ ನೀರಾವರಿ ಮಂತ್ರಿಗಳಿದ್ರು, ಕ್ಷಮೆ ಕೇಳಿ ನಮ್ಗೆ ತಪ್ಪಾಗಿದೆ, ನಮ್ಗೆ 2 ವರ್ಷ ಕಾಲಾವಕಾಶ ಕೊಡಿ, ನಾವು ಮಾಡ್ತೀವಿ ಅಂತ ಹೇಳಿದ್ರು. ಆ ವಿಷಯದಲ್ಲಿ ಮಾಡಿದ್ರು. ಬಟ್ ಈ ವಿಷಯ ಈಗಾಗಲೇ ಸರ್ಕಾರಕ್ಕೆ ಗೊತ್ತಿದ್ದಾಗ, ಈಗ ವಕೀಲರು ಹೇಳಿದ್ರು ಸೋಮೋಟೋ ಮಾನವೀಯತೆ ಅವು ಯಾವ ಬೇಡ ಇಂತಹ ಸಂದರ್ಭದಲ್ಲಿ. ಯಾಕಂದ್ರೆ ಬಚಾವತ್ ನ್ಯಾಯಾಧಿಕರಣ ತೀರ್ಪು ಬಂದಿದ್ದು 1976ರಲ್ಲಿ. ಆಗಿನ ಸನ್ನಿವೇಶನೇ ಬೇರೆ. 1976ರವರೆಗೂ ಭೀಮಾ ನದಿಯಲ್ಲಿ ಆ ನೀರಾವರಿ ವರ್ಷದಲ್ಲಿ ಯಾವುದೋ ತಿಂಗಳಲ್ಲಿ ನಮ್ಮ 15 TMC ನೀರು ಹರಿದು ಹೋಗ್ತಿತ್ತು. ಸಮಸ್ಯೆ ಪ್ರಾರಂಭ ಆಗಿದ್ದೆ ಅವಾಗ. ಮಹಾರಾಷ್ಟ್ರದವರು ಏನು ಉಜ್ನಿ ಜಲಾಶಯ ಕಂಪ್ಲೀಟ್ ಮಾಡಿದ್ರು 1985, ಅವಾಗ ನಮ್ಗೆ ಆಫ್ಟರ್ ದಿ ರೇನಿ ಸೀಸನ್ ಮಳೆಗಾಲದ ನಂತರ ನದಿ ಬತ್ತಲಿಕ್ಕೆ ಪ್ರಾರಂಭ ಆಯ್ತು. 1999ರಲ್ಲಿ ಏನು ಸೀನಾ ಡೈವರ್ಷನ್ ಮಾಡಿದ್ರು, ಇಲ್ಲಿಗಲ್ ಪ್ರಾಜೆಕ್ಟ್, ದಟ್ ಈಸ್ ಟೋಟಲಿ ಇಲ್ಲಿಗಲ್ ಪ್ರಾಜೆಕ್ಟ್. ಅವ್ರಿಗೆ ಬ್ಯಾನ್ ಮಾಡಿದಾರಲ್ಲ ಬಚಾವತ್,
ಮೇನ್ ಸ್ಟ್ರೀಮ್ ನಲ್ಲಿ 90 TMC ಮಾತ್ರ ಬಳಕೆ ಮಾಡ್ಕೋಬೇಕಂತ. ಓಕೆ, ಅವರು ಉಜ್ನಿ ಜಲಾಶಯದಲ್ಲಿ 57 TMC ಲೈವ್ ಹಿಡ್ಕೊಂಡಿಟ್ಕೊಂತಾರೆ, ಚಾಸ್ಮಾನ್ ನಲ್ಲಿ 10 ಹಿಡ್ಕೊಳ್ತಾರೆ. ಅಂದ್ರೆ ಅಲ್ಲೇ 7 TMC ವೈಲೇಷನ್ ಆಯ್ತು. 7 TMC ಎಕ್ಸೆಸ್ ಬಳಕೆ ಮಾಡ್ಕೊಳ್ತಕ್ಕಂತ ಪ್ರಾಜೆಕ್ಟ್ ಮಾಡಿದ್ರು. ಇದು 7 TMC ಅಲ್ದೇನೆ 13 TMC ಸೀನಾಕ್ ಡೈವರ್ಷನ್ ಮಾಡ್ತಾರಂದ್ರೆ ನಮ್ಮ ಸರ್ಕಾರ ಅದನ್ನು ಪ್ರಶ್ನೆ ಮಾಡೋದಿಲ್ಲ, ಅದನ್ನು ತಡಿತಕ್ಕಂಥ ಪ್ರಯತ್ನ ಮಾಡೋದಿಲ್ಲ. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತೇನು ಪಾರ್ಲಿಮೆಂಟ್ ನಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾರೆ, 1998ರಲ್ಲಿ ಇದನ್ನು ರಾಜ್ಯದ ಜನತೆಗೆ ಹೇಳಿದ್ದಾರೆ, ದಟ್ ಇಸ್ ಇಲ್ಲಿಗಲ್ ಪ್ರಾಡಕ್ಟ್, ಅದನ್ನು ನಾವು ನಿಲ್ಲಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದ್ರೆ ಅದು ನಿಲ್ಲಿಸ್ತಕ್ಕಂಥದ್ದು ಯಾಕೆ ಆಗಲಿಲ್ಲ? ಇವತ್ತು ಮೇನ್ ಸ್ಟ್ರೀಮ್ ನಲ್ಲಿ ವೈಲೇಷನ್ ಆಗಿದೆ. ಮತ್ತು ಈ ವಿಚಾರದಲ್ಲಿ ಯಾವುದೇ ಒಬ್ಬ ವೈಯಕ್ತಿಕ ವ್ಯಕ್ತಿಯೇ ಆಗಲಿ ಅಥವಾ ಸಂಘ ಸಂಸ್ಥೆಗಳಾಗಲಿ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಅನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಬರೋದಿಲ್ಲ. ಸಂವಿಧಾನದತ್ತವಾಗಿ ಈ ಅಂತಾರಾಜ್ಯ ಜಲದ ವಿವಾದಗಳನ್ನ ಕೇವಲ ರಾಜ್ಯ ಸರ್ಕಾರ ಮಾತ್ರ ಪ್ರಶ್ನೆ ಮಾಡತಕ್ಕಂಥ ಅಧಿಕಾರ ಇದೆ. ನಾವು ಹೊಸದೇನಿಲ್ಲ, ಈ ವರ್ಷ ಮಹಾರಾಷ್ಟ್ರಕ್ಕೆ ತನ್ನ ಪಾಲಿನ ನೀರು ಸಿಕ್ಕಿದೆ. ನಮಗೆ ಬರ್ತಕ್ಕಂಥ 15 TMC ನೀರು ನಮಗೆ ಹರಿದು ಬಂದಿಲ್ಲ, ಬಳಕೆ ಮಾಡ್ಕೊಳ್ಳೋದು. ಒಂದು ಸಿಂಪಲ್ ಒಂದು ಜಜ್ಮೆಂಟ್ ಇದೆ, ಒಂದು ಲೈನ್, ಕರ್ನಾಟಕ ಶಾಲ್ ನಾಟ್ ಯೂಸ್ ಮೋರ್ ದ್ಯಾನ್ 15 TMC ಇನ್ ದ ವಾಟರ್ ಇಯರ್ ಅಂತ ಇಷ್ಟೇ ಇದೆ. ನೀವು ಮೋರ್ ದ್ಯಾನ್ 15 TMC ಅಂದಾಗ ನೀವು 15 TMC ಬಂದ ನಂತರನೇ ಅಲ್ಲ ಮೋರ್ ದ್ಯಾನ್ ಅನ್ನೋದು. ನಮ್ಗೆ ಈ ಸಲ 0. ಸರ್ ಏನಂದ್ರೆ ಈಗ ಕಳಸಾ ಬಂಡೂರಿ, ಎತ್ತಿನ ಹೊಳೆ 7 TMC 22 TMC ಹೊಡೆದಾಡ್ತಿದ್ದಾರೆ ಇವರು. ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡ್ತಿದ್ದಾರೆ, ಅದ್ರಲ್ಲಿ ಅಕ್ರಮ ಅಂತಾರೆ. ಅಲ್ಲ ಸರ್, ಅಲ್ಲಾದ್ರೂ ಹೊಡೆದಾಡದೇ ಇರೋರು ಸರ್ಕಾರ ಇದರಲ್ಲಿ ಡ್ರಾಮಾ ಮಾಡ್ತಾ ಇದೆ. ಇವತ್ತು ಕಳಸಾ ಬಂಡೂರಿ ವಿಚಾರನ ನಾನು ಹೇಳ್ತೀನಿ. ನಾವು 3 ರಾಜ್ಯದವರು, ನಾವು ಅಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಒಂದು ಟ್ರಿಬ್ಯುನಲ್ ರಚನೆ ಆಗಿದೆ. ಟ್ರಿಬ್ಯುನಲ್ ರಚನೆ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ, ಒಂದು ನ್ಯಾಯಾಧಿಕರಣ ಇರದೇ ಇರತಕ್ಕಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ನೀವು ಇಂಟರ್ವೆನ್ಸ್ ಮಾಡ್ರಿ, ನೀವು ಬನ್ರಿ, ಅಥವಾ ಇನ್ನೊಬ್ರು ಯಾರೋ ಮಧ್ಯಸ್ಥಿಕೆ ವಹಿಸ್ರಿ, ಇದನ್ನು ಬಗೆಹರಿಸ್ರಿ ಅಂತ. ಸರ್, ನೀವಾಗಲೇ ಕೇಳಿದಾಗ ಕಾಂಗ್ರೆಸ್ ಮುಖಂಡರಾದಂತಹ ಸುದರ್ಶನ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. 4 ದಶಕಗಳ ಹಿಂದೆ ಸುಪ್ರೀಂ ನಲ್ಲಿ ಒಂದು ಟ್ರಿಬ್ಯುನಲ್ ಬಚಾವತ್ ತೀರ್ಪು ಬಂದಿದೆ. 15 TMC ನೀರನ್ನ ನಾವು ಮಹಾರಾಷ್ಟ್ರದಿಂದ ಪಡ್ಕೊಳ್ಬೇಕು, ಆದ್ರೆ ಪಡ್ಕೊಳ್ಳೋದಕ್ಕೆ ಸರ್ಕಾರಗಳು ಮುಂದೆ ಬರ್ತಾ ಇಲ್ಲ. ನಿಮ್ಮ ಸರ್ಕಾರದ ಅಂದ್ರೆ ಈಗ ಕಾಂಗ್ರೆಸ್ ಸರ್ಕಾರದ ಕಣ್ಣು ತೆರೆಸುವಂತಹ ಕೆಲಸ ಯಾರು ಮಾಡ್ಬೇಕು ಸರ್? ಹಾಗಾದ್ರೆ ನೋಡಿ, ಸರ್ಕಾರದ ಜವಾಬ್ದಾರಿಗಳು ಕೂಡ ಇದೆ ಮತ್ತು ಈಗಾಗಲೇ ಬಚಾವತ್ ವರದಿ ಕೂಡ ನೀಡಿದೆ. ಇಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಜೊತೆಗೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೂಡ ಇದೆ. ನೀರಾವರಿ ವಿಷಯದಲ್ಲಿ, ಕುಡಿಯೋ ನೀರಿನ ವಿಷಯದಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಮಹಾರಾಷ್ಟ್ರ ಸರ್ಕಾರಕ್ಕೂ ಕೂಡ ಗೌರವ ತರ್ತಕ್ಕಂಥದ್ದಲ್ಲ. ನಾವು ಒಂದು ದೇಶದ ಒಕ್ಕೂಟದ ವ್ಯವಸ್ಥೆನಲ್ಲಿದ್ದೇವೆ, ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಕರ್ನಾಟಕದಲ್ಲೂ ಬರಗಾಲದ ಸ್ಥಿತಿ ಇದೆ, ಮಹಾರಾಷ್ಟ್ರದಲ್ಲೂ ಬರಗಾಲದ ಸ್ಥಿತಿ ಇದೆ. ಜನರು ಮತ್ತು ಜಾನುವಾರುಗಳು ಆತಂಕದ ಪರಿಸ್ಥಿತಿನಲ್ಲಿ ಬದುಕ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ದಿನನಿತ್ಯದ ವರದಿಗಳು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಅವರು ಅಂದ್ರೆ ಬೇರೆ ಬೇರೆ ರೀತಿಯ ಕಾಮಗಾರಿಗಳನ್ನ ಮಾಡ್ಕೊಂಡಿದ್ದಾರೆ, ರೂಲ್ಸ್ ನ ವಯೋಲೇಟ್ ಮಾಡಿದ್ದಾರೆ ಅವರು. ಈಗಾಗಲೇ ಕಳೆದ 15-20 ದಿವಸಗಳಿಂದನೂ ಕೂಡ ನಿರಂತರವಾಗಿ ಜನರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಇದನ್ನು ಕೂಡ ಸರ್ಕಾರಗಳು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನ ಮಾನವೀಯ ಅಂಶಗಳ ಆಧಾರದ ಮೇಲೆ ಕೂಡಲೇ ಎಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು ಮತ್ತು ಕಾನೂನು ಕೂಡ ಕರ್ನಾಟಕದ ಪರವಾಗಿನೇ ಇದೆ. ಹಾಗಾಗಿ ಆ ನಿಲುವನ್ನ ನಾವು ಸಮರ್ಥಿಸ್ತೀವಿ. ಈಗ ಹೋರಾಟಗಾರರು ನಿಮ್ ಜೊತೆ ಮಾತನಾಡ್ತಾರೆ. ಈಗ ಸುಪ್ರೀಂ, ಈಗ ತಮ್ಗೆ ಗೊತ್ತಿರುವಂತೆ ಬಚಾವತ್ ಅವಾರ್ಡ್ ನಲ್ಲಿ ನಮಗೆ 15 TMC ನೀರು ಬಿಡುಗಡೆ ಮಾಡಬೇಕು ಅಂತಿದೆ. ಅದನ್ನು ಈ ವರ್ಷ ಬಿಡುಗಡೆ ಆಗಿಲ್ಲ. 1 TMC ನೀರು ಕೂಡ ನಮ್ಮ ರೇನ್ ಗೇಜ್ ಅಲ್ಲಿ ತಕ್ಕಳಕಿನಲ್ಲಿರುವ ವಾಟರ್ ಗೇಜೆ ತೋರಿಸ್ಕೊಡುತ್ತೆ. 1 TMC ಕೂಡ ನೀರು ಬಿಡುಗಡೆ ಮಾಡಿಲ್ಲ. ದಿಸ್ ಈಸ್ ವೈಲೇಷನ್ ಆಫ್ ಬಚಾವತ್ ಜಜ್ಮೆಂಟ್. ಮತ್ತೆ ಸೆಕೆಂಡ್, ಇವತ್ತು ಅವರು ಉಜ್ನಿ ಡ್ಯಾಮ್, ಬಹುಶಃ ಅವ್ರಿಗೆ ಗೊತ್ತಿದೇನೋ ಇಲ್ಲ, ಇರಿಗೇಷನ್ ಮಿನಿಸ್ಟರ್, ಇರಿಗೇಷನ್ ಸೆಕ್ರೆಟರಿಗೆ ಉಜ್ನಿ ಡ್ಯಾಮ್ ಹೈಟ್ 3 ಮೀಟರ್ ಹೆಚ್ಚಿಗೆ ಮಾಡ್ಕೊಂಡಿದ್ದಾರೆ. ದಟ್ ಈಸ್ ಆಲ್ಸೋ ವೈಲೇಷನ್ ಆಫ್ ಟ್ರಿಬ್ಯುನಲ್ ಅವಾರ್ಡ್. ಮತ್ತೆ ಇನ್ನೊಂದು, ಈ ಭೀಮಾ ನದಿ ಒಯ್ದು ಸೀಮಾ ನದಿಗೆ ಜಾಯಿನ್ ಮಾಡ್ಕೊಂಡಿದ್ದಾರೆ. ದಟ್ ಈಸ್ ಆಲ್ಸೋ ಅಗೇನ್ಸ್ಟ್. ಮತ್ತೆ ಅವರಿಗೆ ಅಲಾಟ್ಮೆಂಟ್ ಆದಂತ 90 TMC ಅದನ್ನು ನಮ್ಮ ಕಲಬುರಗಿ ಅವರು ಹೇಳ್ತಾರ 135 TMC ಅವ್ರು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇವೆಲ್ಲ ವೈಲೇಷನ್ ಯಾಕೆ ಕ್ವಶನ್ ಮಾಡ್ತಾ ಇಲ್ಲ? ಕೂಡಲೇ ಕರ್ನಾಟಕ ಸರ್ಕಾರ ಇದಕ್ಕೆ ಆದ್ಯತೆ ಕೊಡಬೇಕಾಗುತ್ತೆ. ನೀರಾವರಿ ಸಚಿವರು ಮುಖ್ಯಮಂತ್ರಿಗಳ ಜೊತೆಗೆ ಭೇಟಿ ಮಾಡಿ, ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಒಂದು ಸಭೆಯನ್ನ ಇತ್ಯರ್ಥ ಮಾಡಿ ಅಧಿಕಾರಿಗಳನ್ನು ಕೂಡ ಕಳಿಸ್ಕೊಡೋದ್ರ ಮುಖಾಂತರ ಸಮಸ್ಯೆಗೆ ಕೂಡಲೇ ಪರಿಹಾರವನ್ನ ಕಂಡ್ಕೋಬೇಕಾಗುತ್ತೆ. ಸರ್, ಹೋರಾಟಗಾರರಾದಂತಹ ಕಲಬುರ್ಗಿ ಅವರು ನಿಮ್ಮೊಟ್ಟಿಗೆ ಮಾತನಾಡ್ತಾರೆ. ಸರ್ ಕೇಳಿ. ಸುದರ್ಶನ್ ಸರ್, ತಾವು ಒಂದ್ ಮಾತೇನು ಹೇಳಿದ್ರಿ, ನಮ್ಮಲ್ಲಿದ್ದಂತ ಪರಿಸ್ಥಿತಿ ಮಹಾರಾಷ್ಟ್ರನಲ್ಲಿದೆ, ಅಲ್ಲಿಯೂ ಬರಗಾಲಿದೆ ಅಂತ ತಾವೇನು ಹೇಳಿದ್ರಿ. ನಾನು ವೆಸ್ಟರ್ನ್ ಘಾಟ್ನಲ್ಲಿರ್ತಕ್ಕಂಥ ರೈನ್ಫಾಲ್ ಡಾಟಾ ತಗೊಂಡ್ರೆ ಮಹಾರಾಷ್ಟ್ರದ
ಉಜ್ನಿ ಜಲಾಶಯವನ್ನು ಹೊರತುಪಡಿಸಿ, ಯಾಕೆ 100% ಸ್ಟೋರ್ ಆಗ್ಲಾರ್ದು ಉಜ್ನಿ ಒಂದೇ, ಅದ್ರ ಮೇಲ್ಗಡೆ ಇರ್ತಕ್ಕಂಥ ಕಂಪ್ಲೀಟ್ಲಿ ಅವ್ರೇನು ವೆಸ್ಟರ್ನ್ ಘಾಟ್ನಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಸ್ಟೋರೇಜಸ್ 100% ಅಲ್ಲಿ ಸ್ಟೋರೇಜ್ ಆಗಿದೆ. ಅವರು ತಮ್ಮ ಪಾಲಿಗೆ ಬರ್ತಕ್ಕಂಥ ನೀರನ್ನ ಸಂಪೂರ್ಣವಾಗಿ ಅವರು ಹಿಡಿದಿಟ್ಕೊಂಡಿದ್ದಾರೆ. ನಮಗೆ ಬರ್ತಕ್ಕಂಥ ನೀರು ಮಾತ್ರ ಬಂದಿಲ್ಲ. ಇದನ್ನ ನಾವು ರಾಜ್ಯ ಸರ್ಕಾರ ಹೌದು, ನೀವು ಹೇಳೋದು ಸರಿ. ಯಾಕಂದ್ರೆ ನಾವು ಎಕ್ಸ್ಟ್ರಾ ಏನ್ ಕೇಳ್ತಾ ಇಲ್ಲ, ನಮಗೆ ಬರಬೇಕಾದ ಪಾಲನ್ನ ನಾವು ಕೇಳ್ತಾ ಇದ್ದೇವೆ. ಅವರಿಗೆ ಇರ್ತಕ್ಕಂಥ ನೀರನ್ನ ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ. ನಮಗೆ ಕೊಡಬೇಕಾದಂತ ನೀರನ್ನ ಕೊಡದೆ ರಾಜಕಾರಣ ಮಾಡ್ತಾ ಇದ್ದಾರೆ, ತಡೆ ಹಿಡಿತಾ ಇದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. ಮಹಾರಾಷ್ಟ್ರದ ಸರ್ಕಾರದ ನೀತಿ ಕೂಡ ಸರಿಯಲ್ಲ ಅನ್ನುವಂಥದ್ದನ್ನೇ ನಾವು ಸ್ಪಷ್ಟ ಮಾಡಬೇಕಾಗುತ್ತೆ. ಸರ್, ಈಗ ಕಾಂಗ್ರೆಸ್ ಪರವಾಗಿ ನೀವೊಬ್ಬರೇ ಈ ಮಾತನ್ನ ಈಗ ನಮ್ಮ ಮುಂದೆ ಕೇಳಿದ್ದು ಬಿಟ್ರೆ ಯಾವ ಸರ್ಕಾರದ ದೊಡ್ಡ ದೊಡ್ಡ ವ್ಯಕ್ತಿಗಳೇನಿದ್ದಾರೆ, ದೊಡ್ಡ ದೊಡ್ಡ ನಾಯಕರು ಯಾರೂ ಪ್ರಶ್ನೆ ಮಾಡಿಲ್ಲ. ಅದೇ ಸಮಸ್ಯೆ. ಇಲ್ಲ, ನೀರಾವರಿ ಸಚಿವರ ಗಮನಕ್ಕೆ ಬಂದಿದೆ. ಅದನ್ನು ನಾನು ಕೂಡ ಅವ್ರ ಗಮನಕ್ಕೆ ನಾನು ಸುದರ್ಶನ್ ಸರ್, ತಾವು ಹಿರಿಯರಿದ್ದೀರಿ. ಇವತ್ತು ಸರ್ಕಾರ ಈ ರಾಜಕಾರಣವನ್ನು ಪಕ್ಕಕ್ಕಿಟ್ಟು ಅಲ್ಲಿ ಯಾವ ಪಕ್ಷದ ಸರ್ಕಾರ ಇದೆನೋ, ಇಲ್ಲಿ ಯಾವ ಪಕ್ಷದ ಸರ್ಕಾರ ಇದೆನೋ, ಇದು ಇಮ್ಮಟೀರಿಯಲ್. ಬಟ್ ಕುಡಿಯೋ ನೀರು ಬೇಡ ಸರ್. ಅದು 15 TMC ನಮ್ಗೆ ಕುಡಿಲಿಕ್ಕೆ ಇರೋದು ನೀರಲ್ಲ, ಫಾರ್ ಇರಿಗೇಷನ್ ಅಂಡ್ ಇಂಡಸ್ಟ್ರಿ ಪರ್ಪಸ್. ಆ 15 TMC ನಮ್ಗೆ ಕುಡಿಲಿಕ್ಕಲ್ಲ. ಕುಡಿಲಿಕ್ಕಾದ್ರೆ ನೀವು ಮಾನವೀಯತೆ ದೃಷ್ಟಿಯಿಂದ ಕೇಳ್ರಿ, ನೀವು ಪ್ರಧಾನಮಂತ್ರಿಗಳನ್ನ ಹೇಳಿರಿ, ನಾವು ಬೇಡ ಅನ್ನೋದಿಲ್ಲ. ಆದ್ರೆ ಇರಿಗೇಷನ್ ಮತ್ತು ಇಂಡಸ್ಟ್ರಿ ಪರ್ಪಸ್ ನನಗೆ 15 TMC ಹಂಚಿಕೆ ಆಗಿರ್ತಕ್ಕಂಥದ್ದು ಬರದೇ ಇದ್ದಾಗ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಅಪ್ಲಿಕೇಶನ್ ದಾಖಲು ಮಾಡ್ಲಿಕ್ಕೆ ಏನಾಗಿದೆ ಇವರಿಗೆ? ಕಾನೂನಿನ ಪ್ರಯತ್ನಗಳನ್ನು ಕೂಡ ಮುಂದುವರಿಸಬೇಕಾಗುತ್ತೆ ಸರ್. ಕಾನೂನು ತಜ್ಞರು ಹೇಳಿದ್ದಾರೆ. ನಾನು ಆ ಮೀಟಿಂಗ್ ನಲ್ಲಿ ಹಾಜರಿದ್ದೆ. ಇರಿಗೇಷನ್ ಮಿನಿಸ್ಟರ್ ಒಂದು ಮೀಟಿಂಗ್ ಕಂಡಕ್ಟ್ ಮಾಡಿದ್ರು. 2 ದಾರಿಗಳನ್ನ ಮೋಹನ್ ಕಾತರ್ಕಿ ಅವರು ಆ ಮೀಟಿಂಗ್ ನಲ್ಲಿ ಹೇಳಿದ್ರು. ಯಾಕೆ ಸೀರಿಯಸ್ ಆಗಿ ಒಬ್ಬ ಇರಿಗೇಷನ್ ಮಿನಿಸ್ಟರ್ ಆ ಮೀಟಿಂಗ್ ಹಾಜರಿರೋದಿಲ್ಲ, ಮುಖ್ಯಮಂತ್ರಿಗಳು ಬರ ಪರಿಹಾರಕ್ಕೆ ಅಲ್ಲಿ ಬಂದಾಗ ಸಂಘಟನೆಗಳು ಇಲ್ಲ ಈಗ ನೀವು ನೋಡ್ತಿದ್ದೀರಿ, ಮುಖ್ಯಮಂತ್ರಿಗಳು ನಿರಂತರವಾಗಿ ಎಲ್ಲಾ ಜಿಲ್ಲೆಗಳಲ್ಲಿ ಬರಗಾಲದ ಸ್ಥಿತಿ ವೀಕ್ಷಣೆ ಮಾಡ್ಲಿಕ್ಕೆ, ಜನರ ಸಮಸ್ಯೆಗಳನ್ನ ಅರ್ಥಕೊಳ್ಳಿಕ್ಕೆ, ಆಡಳಿತವನ್ನ ಮತ್ತಷ್ಟು ಚುರುಕು ಮಾಡೋಕ್ಕೋಸ್ಕರ ಎಲ್ಲಾ ಜಿಲ್ಲೆಗಳಲ್ಲೂ ಪ್ರವಾಸ ಮಾಡ್ತಾ ಇದ್ದಾರೆ. ಇದಕ್ಕೂ ಕೂಡ ಆದ್ಯತೆಯನ್ನ ಕೊಡಬೇಕಾಗತ್ತೆ. ನೀವು ಹೇಳಿದಂತ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಈ ವಿಷಯವನ್ನ ಖಂಡಿತವಾಗ್ಲೂ ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ. ಮಹಾರಾಷ್ಟ್ರ ಸರ್ಕಾರವನ್ನು ಕೂಡ ಎಚ್ಚರಿಸಬೇಕಾಗತ್ತೆ. ನಮಗೆ ಪಡ್ಕೊಳ್ಬೇಕಾದಂತ ಹಕ್ಕನ್ನ ನಾವು ಖಂಡಿತವಾಗ್ಲೂ ಕೂಡ ನಮ್ಮ ಜನರ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದನೂ ಕೂಡ ನಾವು ಖಂಡಿತವಾಗ್ಲೂ ಪಡ್ಕೊಳ್ಳಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮುಂದುವರಿಸಬೇಕು. ನೀವೀಗ ಸರ್ಕಾರದ ಮುಖಂಡರ ಜೊತೆ ನೀವು ಮಾತನಾಡೋದಕ್ಕೆ ಸಿದ್ಧ ಇದ್ದೀರಾ ಸರ್? ಈ ಬಗ್ಗೆ ಏನಂದ್ರಿ? ಸರ್ಕಾರದ ಗಮನವನ್ನ ಈ ಬಗ್ಗೆ ಹರಿಸೋದಕ್ಕೆ ನೀವು ಪ್ರಯತ್ನ ಪಡಿಸ್ತೀರಾ ಅಥವಾ ಅವರಿಗೆ ನಾನು ನೀರಾವರಿ ಸಚಿವರ ಗಮನಕ್ಕೆ ನಾನು ತರ್ತೇನೆ. ಇದು ಆದಷ್ಟು ಬೇಗ ಆಗಬೇಕು ಸರ್. 4 ದಶಕಗಳ ಹೋರಾಟ. ನಿಮ್ಮ ಕಾರ್ಯಕ್ರಮ ಕೂಡ ಸಂಬಂಧಪಟ್ಟಂತ ಮುಖಾಂತರ ಅವ್ರ ಗಮನವನ್ನು ಕೂಡ ಸೆಳೆಯುತ್ತೆ ಅಂತ ಅನ್ಕೊಳ್ತೇನೆ ನಾನು. ಸುದರ್ಶನ್ ಸರ್, ಇನ್ನೊಂದು ವಿಷಯ, ಈಗ ನಾವು ಮೇ ತಿಂಗಳಲ್ಲಿ ಇದ್ದೀವಿ. ನಮ್ಮ ವಾಟರ್ ಇಯರ್ ಜೂನ್ ದಿಂದ ಅಕ್ಟೋಬರ್ ವರೆಗೆ ನಮ್ಗೆ ಸಿಗ್ತಕ್ಕಂಥ ಪಾಲ್ ಸಿಗದೇ ಇದ್ದಾಗ ನವೆಂಬರ್ ನಲ್ಲಿಯೇ ನಾವು ಪ್ರಯತ್ನ ಮಾಡಬೇಕು ಅದನ್ನು ಪಡಿಲಿಕ್ಕೆ. ಆದ್ರೆ ಮೇನಲ್ಲಿ ಚಳವಳಿಗಳ ಪ್ರಾರಂಭ ಆಗೋ ತನಕ ಸರ್ಕಾರ ಮೌನ ವಹಿಸ್ತದಂದ್ರೆ ಇದರ ಅರ್ಥ ಏನು? ನಮ್ಮನ್ನು ಯಾರು ಕಾಪಾಡಬೇಕು? ಸರ್, ಇದಕ್ಕಿಂತ ಸರ್ಕಾರ ಖಂಡಿತವಾಗ್ಲೂ ಕೂಡ ಇದ್ರ ಬಗ್ಗೆ ನಿರ್ಲಕ್ಷ್ಯದ ಧೋರಣೆಯನ್ನು ತಗೊಂಡಿಲ್ಲ. ಖಂಡಿತವಾಗ್ಲೂ ಕೂಡ ಇದ್ರ ಬಗ್ಗೆ ಗಮನ ಹರಿಸುತ್ತೆ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ನಿಮಗೆ ಸ್ಪಷ್ಟ ಮಾಡ್ತಾ ಇದ್ದೇನೆ. ಧನ್ಯವಾದ ಶಿವಕುಮಾರ್. ದಯವಿಟ್ಟು ಅವ್ರಿಗೆ ನಂದು ಇನ್ನೊಂದು ಇದು ಇತ್ತು, ದಯವಿಟ್ಟು ಅವ್ರು ಇರಿಗೇಷನ್ ಮಿನಿಸ್ಟರ್ಗೆ ಹೇಳಿ, 12 ದಿವಸ ಆಯ್ತು ನಮ್ಮ ಶಿವಕುಮಾರ್ ಅವರು ಪಾಪ ರಿವರ್ ಬೆಡ್ ನಲ್ಲೇ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. 44-45 ಡಿಗ್ರಿ ಟೆಂಪರೇಚರ್ ಇದೆ. ಸಾವಿರಾರು ಜನ ದಿನ ರೈತರು ಕಾರ್ಯಕರ್ತರು ಹೋರಾಟ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಇರಿಗೇಷನ್ ಮಿನಿಸ್ಟರ್ ಬಂದು ಅವ್ರ ಹತ್ರ ಚರ್ಚೆ ಆದ್ರೂ ಮಾಡಿ ವಿಷಯ ಏನು ಯಾಕೆ ಮಾಡ್ತಾ ಇದ್ದೀರಾ ಸರ್? ಈಗ ಸರ್ಕಾರದ ಪರವಾಗಿ ಮಾತನಾಡಬೇಕಾದ್ರೆ ಮುನ್ನೆಲೆಗೆ ಬಂದು ಅವ್ರು ನಮ್ಮಲ್ಲಿ ಸಮಸ್ಯೆ ಇದೆ ಅಂತ ಯಾರು ಒಪ್ಕೊಳ್ಳಲ್ಲ. ಖಂಡಿತ ಅವ್ರು ಹೇಳೋದೇನು ನಿರ್ಲಕ್ಷ್ಯ ಧೋರಣೆ ತಾಳಿಲ್ಲ. ಜಾಸ್ತಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರ್ತಕ್ಕಂಥದ್ದು ಅವರು ಕಲಬುರ್ಗಿ ಸಾಹೇಬ್ರು ಹೇಳ್ದಂಗೆ, ನನ್ನ ಸ್ನೇಹಿತರು ಹೇಳ್ದಾಗೆ, ಈಗ ಸಾಲ್ವ್ ಮಾಡ್ಲಿಕ್ಕೆ ಆಲ್ರೆಡಿ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ದೇರ್ ಇಸ್ ನೋ ಮೋರ್ ಸೊಲ್ಯೂಷನ್ ದಟ್ ಇಸ್ ರಿಕ್ವೈರ್ಡ್. ಆಕ್ಟಿಂಗ್ ಇಸ್ ವಾಟ್ ವಿಚ್ ಇಸ್ ರಿಕ್ವೈರ್ಡ್. ಕಲಬುರ್ಗಿ ಸಾಹೇಬ್ರು ಒಂದು ಬಹಳ ಸೊಗಸಾದಂತ ವಿಚಾರವನ್ನ ಹೇಳಿದ್ರು. 15 TMC ಮ್ಯಾಂಡೇಟರಿ ರೈಟ್ ನಿಮ್ದು, ನೀವು ಅದನ್ನ ಡ್ರಾ ಮಾಡ್ಬೋದು. 15 TMC ನೀರ್ ಅಲ್ಲಿಂದ ಇಲ್ಲಿಗೆ ಬಂದಾಗ ಅದನ್ನ ಕ್ಯಾಚ್ ಮಾಡಿ ಇಟ್ಕೊಳ್ಳಿಕ್ಕೆ ನೀವು ಮಾಡಿರ್ತಕ್ಕಂಥ ಫೆಸಿಲಿಟೀಸ್ 0. ಇನ್ನ ನೀವು ಈ ಕಲಬುರ್ಗಿ ಸಾಹೇಬ್ರಿಗೆ ನನ್ನ ಪರ್ಸನಲ್ ಇದು, ಈಗ ಲಾಸ್ಟ್ ನವೆಂಬರ್ ಮುಗೀತು, ಈಗ ಆಲ್ರೆಡಿ ಮೇದಲ್ಲಿದ್ದೀವಿ. ಈಗ ನೆಕ್ಸ್ಟ್ ವಾಟರ್ ಇಯರ್ ಸ್ಟಾರ್ಟ್ ಆಗ್ತದೆ ಜೂನ್ ಟು ನವೆಂಬರ್. ಆಗ ಲೆಟ್ ಅಸ್ ಇಮ್ಯಾಜಿನ್ ಏನೋ ಆಗದೇ ಇರ್ತಕ್ಕಂಥ ಒಂದು ಸಿಚುವೇಶನ್ ಇಮ್ಯಾಜಿನ್ ಮಾಡಿ ಬಿಟ್ರು ಅನ್ಕೊಳ್ಳಿ ನೀರನ್ನ, ವೇರ್ ದ ವಾಟರ್ ಇಸ್ ಗೋಯಿಂಗ್ ಟು ಗೋ. ಇಲ್ಲ, ವಾಟರ್ ಸ್ಟೋರ್ ಮಾಡ್ಲಿಕ್ಕೆ ಫೆಸಿಲಿಟಿ ಮಾಡ್ಕೊಂಡಿದ್ದಾರೆ. ಯಾವಾಗ ನಾವು PIL ನಲ್ಲಿ ಪಾರ್ಟಿ ಮಾಡಿದೀವಿ ಅವಾಗ ಏನೊಂದು ಅಫಿಡೇವಿಟ್ ಕೊಟ್ಟರು, ಸನ್ಮಾನ್ಯ HK ಪಾಟೀಲ್ ನೀರಾವರಿ ಮಂತ್ರಿಗಳಿದ್ರು.
ಅವಾಗ ಅವರು ಅಫಿಡೇವಿಟ್ ಕೊಟ್ಟ ಪ್ರಕಾರ 2 ವರ್ಷದಲ್ಲಿ ಮುಗಿಸ್ತೀವಿ ಅಂತ ಹೇಳಿದ್ರು. 1 ವರ್ಷ ಹೆಚ್ಚಿಗೆ ಆಯ್ತು. ನಮ್ಗೆ ಸ್ಟೋರ್ ಮಾಡ್ಲಿಕ್ಕೆ ಪರ್ಮನೆಂಟ್ ಸ್ಟ್ರಕ್ಚರ್ಸ್ ಮಾಡಿದ್ದಾರೆ. ಪ್ರಶ್ನೆ ಇರೋದು ನಮಗೆ ಬರ್ತಕ್ಕಂತ 15 TMC ಕಾನೂನುಬದ್ಧವಾಗಿ ನಮ್ಮ ರಾಜ್ಯಕ್ಕೆ ತರದೇ ಇರೋದು. ಇದು ನಮ್ಮ ಮುಂದಿರ್ತಕ್ಕಂಥ ಯಕ್ಷ ಪ್ರಶ್ನೆ. ಈ ಬಗ್ಗೆ ಮಾತಾಡೋಣ ವೀಕ್ಷಕರೇ. ಭೀಮಾ ಬಚಾವತ್ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ನಂತರ. ಪಾರ್ಟಿ ಕಣೆ, ಅಲ್ಲಿ ಬಂದು ನೀನೇನ್ ಮಾಡ್ತೀಯಾ? ಪಾರ್ಟಿ ಅಲ್ಲ, ನಾನ್ ಹೀಗಿರೋದೇ ನಿಮ್ಗೆ ಬೋರಿಂಗ್. ನ್ಯೂಟ್ರಿ ಸ್ಲಿಮ್ ಇದು ನಿನ್ನನ್ನ ಸ್ಲಿಮ್ ಹಾಗೂ ಸುಂದರವಾಗಿ ಮಾಡುತ್ತೆ. ಡಾರ್ಲಿಂಗ್, ಪಾರ್ಟಿಗೆ ಬರ್ತಿದ್ಯಲ್ವಾ? 5 ಸ್ಟಾರ್ ಪಾರ್ಟಿ ತುಂಬಾ ಬೋರಿಂಗ್ ತಾನೆ? ಡಾರ್ಲಿಂಗ್, ನೀನ್ ನನ್ ಜೊತೆಗಿದ್ರೆ ಬೋರಿಂಗ್ ಎಲ್ಲಿ? ಈ ಬೇಸಿಗೆಯಲ್ಲಿ ತಂಪಾಗಿ ಸ್ಲಿಮ್ ಆಗಿ ಸುಂದರವಾಗಿ ಕಾಣಲು ಗಾರ್ಸಿನಿಯುಕ್ತ ಆಯುರ್ವೇದ್ ನ್ಯೂಟ್ರಿ ಸ್ಲಿಮ್ ಪೌಡರ್ ಮತ್ತು ಕ್ಯಾಪ್ಸ್ಯೂಲ್ಸ್. ಡೈರೆಕ್ಟರ್ ಇವನು? ಹಾ ಸರ್. ಇವನ್ ಯಾವ ಸಿನಿಮಾ ಡೈರೆಕ್ಟ್ರು? ಒಳ್ಳೆ ಹಂದಿಗೆ ಲುಂಗಿ ಸುತ್ತಿರೋ ತರ ಕಾಣಿಸ್ತಾವನೆ. ನೀನ್ ಯಾವ ಸಿನಿಮಾ ಪ್ರೊಡ್ಯೂಸರ್? ತಿಗಣೆಗೆ ಗ್ಲಾಸ್ ಹಾಕ್ದಂಗಿದ್ಯಾ? ಬಿಚ್ಚ ಗ್ಲಾಸ್. ರಾಹುಲ್, ಇದೆಲ್ಲ ಯಾವಾಗ ನಿಲ್ಲೋದು? ಇವತ್ತು ಪ್ರಪೋಸ್ ಮಾಡ್ತಿದ್ದೀಯಾ? ಇಲ್ಲ ಇಲ್ಲ, ಇವತ್ತು ಸ್ಪೆಷಲ್ ಡೇ ಅಲ್ವಾ? ಡಿಯೋ ಅಲ್ಲ, ಏನಾದ್ರೂ ಸ್ಪೆಷಲ್ ಹಾಕೋ. ಫಾಗ್ನ ಸೆಂಟ್ ಇದು ಬಂದಿದೆ ಫಾಗ್ ಸೆಂಟ್. ಸ್ಪೆಷಲ್ ಸಂದರ್ಭಗಳಿಗಾಗಿ ವಿಶೇಷ ಫಾಗ್ ಸೆಂಟ್. ಡಿಫರೆನ್ಸ್ ಏನು? ಸಾಧಾರಣವಾದ ಹೊಸ ಪ್ರಾಡಕ್ಟ್ಸ್ ಮಾರ್ಕೆಟ್ ನಲ್ಲಿ ಬರ್ತಾ ಹೋಗ್ತಾ ಇರ್ತವೆ. ಆದ್ರೆ ನ್ಯೂಟ್ರಿಗೇನ್ ಬೆಸ್ಟ್ ರಿಸಲ್ಟ್ ಮತ್ತು ಕ್ವಾಲಿಟಿಯ ಕಾರಣ ವರ್ಷಾನುವರ್ಷಗಳಿಂದ ಲೀಡರ್ ಆಗಿದೆ. ಹಾಗಾದ್ರೆ ನಂಗೆ ನ್ಯೂಟ್ರಿಗೇನೇ ಬೇಕು. ಆಯುರ್ವೇದ್ ನ್ಯೂಟ್ರಿಗೇನ್ ಪೌಡರ್ ಮತ್ತು ಕ್ಯಾಪ್ಸೂಲ್ ಮೆಡಿಕಲ್ಸ್ ಗಳಲ್ಲಿ ಲಭ್ಯ. ಫಾಗ್ ಸೆಂಟ್. ಫೀಲ್ ಸ್ಪೆಷಲ್, ಬಿ ಸ್ಪೆಷಲ್. ಏನೆಂದು ಇಡಲಿ ಈ ಪ್ರಾಬ್ಲಮ್ಸ್ಗೆ ಹೆಸರ? ಸಿಂಪ್ಟಮ್ಸ್ ಹೇಗೆ, ಫೀಲಿಂಗ್ಸ್ ಮಿಕ್ಸ್. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಭೀಮಾ ಬಚಾವೋ ಕಾರ್ಯಕ್ರಮದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಭೀಮೆಯನ್ನ ಉಳಿಸೋದಕ್ಕೆ ಸರ್ಕಾರ ಯಾವ ರೀತಿ ನಿಲುವುಗಳನ್ನ ಪಡೆದುಕೊಳ್ಬೇಕು. ಶ್ಯಾಮ್ ಸುಂದರ್ ಸರ್, ನಿಮಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಕಲಬುರಗಿ ಸರ್ ಹೇಳಿದಾಗೆ ನೆರೆ ರಾಜ್ಯದವರು ಜಯಲಲಿತಾ ಅವರಾಗಿರಬಹುದು, ಬೇರೆ ಯಾರೇ ಮುಖ್ಯಮಂತ್ರಿಗಳಾಗಿರಬಹುದು, ಅಧಿಕಾರ ಇದ್ದಾಗ ಸಣ್ಣದೊಂದು ಕ್ರಾಪ್ ಸೀಸನ್ ಚೇಂಜ್ ಆದ್ರೂ ಬಿಡಲ್ಲ. ಸುಪ್ರೀಂ ಕೋರ್ಟ್ಗೆ ಅವ್ರು ಹೋಗ್ತಾರೆ. ಸಣ್ಣದೊಂದು ಅರ್ಧ TMC ನೀರೇನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅವ್ರು ಬಿಡಲ್ಲ. ದೊಡ್ಡ ದೊಡ್ಡ ಹೋರಾಟಗಳು ಮಾಡ್ತಾರೆ. ನಮ್ಮವರು ನಮ್ಮ ನ್ಯಾಯವನ್ನ ಇಚ್ಛಾಶಕ್ತಿ ಕೊರತೆ. ಮತ್ತೆ ನೋಡಿ, ಮೋಹನ್ ಕಾತರ್ಕಿರ್ ಅವರು ಈಸ್ ಅ ಸ್ಪೆಷಲಿಸ್ಟ್ ಇನ್ ವಾಟರ್ ಡಿಸ್ಪ್ಯೂಟ್ಸ್, ನಮ್ಮ ಕರ್ನಾಟಕದವರು. ಆದ್ರೆ ಮೋಹನ್ ಕಾತರ್ಕಿ ಅವರು ಒನ್ ಆಫ್ ದ ಮೋಸ್ಟ್ ರಿಸೋರ್ಸ್ಫುಲ್ ಪರ್ಸನ್ ಆನ್ ದ ವಾಟರ್ ಡಿಸ್ಪ್ಯೂಟ್ಸ್. ಬೇರೆ ರಾಜ್ಯಗಳಿಗೂ ಸಹ ವಾಟರ್ ಡಿಸ್ಪ್ಯೂಟ್ಸ್ ಗೆ ಕನ್ಸಲ್ಟೆಂಟ್ ಇದ್ದಾರೆ ಅವರು. ನಾವು ಕಾವೇರಿ ಜಲ ವಿವಾದ ಸಂದರ್ಭದಲ್ಲಿ ನಾರಿಮನ್ ಸಾಹೇಬ್ರನ್ನ ಇಟ್ಕೊಂಡಿದ್ವಿ. ಸೊ ಈಗ ಇವನ್ನ ಸಡನ್ ಪ್ರಾಬ್ಲಮ್ಸ್ ಅಂತ ಕನ್ಸಿಡರ್ ಮಾಡಿ ಕಲಬುರಗಿ ಸಾಹೇಬ್ರು ಹೇಳಿದಾಗೆ, ನೀವು ಈಗ ಲಾಸ್ಟ್ ಇಯರ್ದು ಹಾಳಾಗೋಯ್ತು ಬಿಡ್ರಿ, ನೀವು ಅದನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡಿ ಅದನ್ನ ನಮಗ್ ಸಬಬುಗಳು ಹೇಳ್ಕೊಂಡು ಇಲ್ಲಿ ಸುಡು ಬಿಸಿಲಿನಲ್ಲಿ ಕುತ್ಕೊಂಡು ರಿವರ್ ಬೆಡ್ ಮೇಲೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಈಗ ವಾಟರ್ ಸೀಸನ್, ಇದು ವಾಟರ್ ಇಯರ್ ಸ್ಟಾರ್ಟ್ ಆಯ್ತು. ಈಗ ನೀವು ಅಡ್ವಾನ್ಸ್ ಆಗಿ ಹಿಂದೆ ಆಗಿರ್ತಕ್ಕಂತಹ ವಯೋಲೇಷನ್ಸ್ ನೆಲ್ಲ ಕೋರ್ಟಿನ ಗಮನಕ್ಕೆ ತಂದು ಇಮ್ಮಿಡಿಯೇಟ್ ಆಗಿ ನೀವು ಕೋರ್ಟ್ ನಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿ ಏನಂತ ದೊಡ್ಡ ಆರ್ಟಿಕ್ಯುಲೇಟಿವ್ ಆರ್ಗ್ಯುಮೆಂಟ್ ಮಾಡ್ಬೇಕಾಗಿರೋ ಅಗತ್ಯನೂ ಇಲ್ಲ. ಇಟ್ ಈಸ್ ಆಲ್ ಡಿಸೈಡೆಡ್. ಓನ್ಲಿ ಥಿಂಗ್, ಕೆಲವು ವಿಷಯಗಳನ್ನ ಏನ್ ಗಮನಕ್ಕೆ ತರಬೇಕು ಅಂದ್ರೆ, ಈ 40 ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಅವಾರ್ಡ್ ಏನಿದೆ ಅದರ ಅಂಶಗಳನ್ನ ಸ್ವಲ್ಪ ಮಾಡಿಫಿಕೇಶನ್ ಕೇಳಬೇಕಾಗ್ತದೆ ಕಲಬುರಗಿ ಸಾಹೇಬ್ ಹೇಳಿದಾಗ. ಯಾಕೆಂದ್ರೆ ಕ್ರಾಪ್ ಪ್ಯಾಟರ್ನ್ ಚೇಂಜ್ ಆಗಿದೆ, ಸೀಸನ್ಸ್ ಡ್ರಿಫ್ಟ್ ಆಗಿದಾವೆ. ಈಗ ಬಹಳಷ್ಟು ಕಡೆ ಬಿಕಾಸ್ ಆಫ್ ದ ಅರ್ಬನೈಸೇಷನ್ ಇದು ಏನು ಟ್ರಾವೆಲ್ ಲಾಸ್ಗಳೇನಿದಾವೆ, ವಾಟರ್ದು ಟ್ರಾವೆಲ್ ಲಾಸ್ಗಳೇನಿದಾವೆ ಅವಿದಾಗಿದೆ. ಈಗ ಅವ್ರು ಬಹಳ ಇನ್ನೊಂದು ಮುಖ್ಯವಾದಂತ ವಿಚಾರ ಹೇಳಿದ್ರು. ಮಹಾರಾಷ್ಟ್ರದವ್ರು ಏನ್ ಮಾಡಿದ್ದಾರೆ, ಬೇರೆ ಕಡೆ ಫೆಸಿಲಿಟೀಸ್ ಕ್ರಿಯೇಟ್ ಮಾಡ್ಕೊಂಡು, ಇಲ್ಲೀಗಲ್ ಫೆಸಿಲಿಟೀಸ್ ಕ್ರಿಯೇಟ್ ಮಾಡ್ಕೊಂಡು, ಕ್ಯಾಚ್ಮೆಂಟ್ ಫೆಸಿಲಿಟೀಸ್ ಕ್ರಿಯೇಟ್ ಮಾಡ್ಕೊಂಡು ನೀರನ್ನ ಹಿಡಿದಿಟ್ಕೋತಾ ಇದ್ದಾರೆ. ಇವುಗಳನ್ನೆಲ್ಲವನ್ನ ಸುಪ್ರೀಂ ಕೋರ್ಟ್ ಇದಕ್ಕೆ ಗಮನಕ್ಕೆ ತಗೊಂಡ್ಬಂದು ಅರ್ಜೆಂಟ್ ಆಗಿ ಒಂದು ಮ್ಯಾಂಡೇಟರಿ ಆರ್ಡರ್, ಈ ವಾಟರ್ ಇಯರ್ ನಲ್ಲಿ ನೀವು ಮಿಲಿಟರಿ ಡೆಪ್ಲಾಯ್ ಮಾಡಾದ್ರೂ ಸಹ ಎನ್ಶೂರ್ ದಟ್ ದ ಅವಾರ್ಡ್ ಈಸ್ ಇಂಪ್ಲಿಮೆಂಟೆಡ್. 15 TMCs ಆರ್ ರಿಲೀಸ್ಡ್. 15 TMCs ಅಟ್ ದ ಮಿನಿಮಮ್. ಅದು ಏನು 15 TMC ಅಟ್ ದ ಮಿನಿಮಮ್. ಈಗ 40 ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಅವಾರ್ಡ್ 15 TMC. 40 ವರ್ಷಗಳ ನಂತರ ಇವತ್ತಿನ ಇದಕ್ಕೆ ಅವತ್ತಿನ ಏನೇನು ವಿದ್ಯಮಾನಗಳಿತ್ತು ಅದನ್ನ ನೋಡಿ 15 TMC ಅಂದ್ರು. ಇವತ್ತು ಆ 15 TMC ಈಕ್ವೇಶನ್ಸ್ ಎಷ್ಟಾಗುತ್ತೆ ಅಂತ ಅದನ್ನು ಜಾಸ್ತಿ ಕೇಳಬೇಕು ಸಾಹೇಬ್ರೆ. ಇದನ್ನೆಲ್ಲ ಕೇಳಿ ಇಮಿಡಿಯೇಟ್ ಆಗಿ ನೀವು ಮಿಲಿಟರಿ ಡೆಪ್ಲಾಯ್ ಮಾಡಾದ್ರೂ ಸಹ ಎನ್ಶೂರ್ ದಟ್ ಮಹಾರಾಷ್ಟ್ರ ಇಸ್ ನಾಟ್ ಗೋಯಿಂಗ್ ಟು ವಯೋಲೇಟ್ ಆ ಇಲ್ಲಿಗಲ್ ಸ್ಟ್ರಕ್ಚರ್ಸ್ ನೆಲ್ಲ ಹೊಡೆದಾಕ್ಸಿ ಕರ್ನಾಟಕಕ್ಕೆ ನೀರು ಬರೋ ತರ ಮಾಡಿ
ಭೀಮೆಯ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ನನ್ನ ಮಿತ್ರರು ಹೇಳ್ದಾಗೆ ಭೀಮೆಯ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಇಷ್ಟೊಂದು ಜೀವಗಳಿದಾವೆ. ತಾವು ಹೇಳ್ತಾ ಇದ್ರಿ ಗುಳೆ ಎದ್ದೋಗ್ತಾ ಇದಾರೆ ಅಂದ್ರೆ ಆಯ್ತು ನಿಮ್ಗೆ ಬಸ್ ಚಾರ್ಜ್ ಫ್ರೀ, ನಿಮ್ಗೆ ಲಗೇಜ್ ಚಾರ್ಜ್ ಫ್ರೀ. ಬೆಂಗಳೂರಿನಲ್ಲಿ ಯಾವ್ದಾದ್ರು ಒಂದು ಕನ್ಸ್ಟ್ರಕ್ಷನ್ ಸೈಟ್ ನಲ್ಲಿ ಹೋಗಿ ಅಲ್ಲಿ ಪ್ಲಾಸ್ಟಿಕ್ ಚೀಲಗಳು ಟೆಂಟ್ಗಳು ಹಾಕೊಂಡು ಅಲ್ಲಿ ಮಕ್ಕಳನ್ನ ರಸ್ತೆಗೆ ಬಿಟ್ಕೊಂಡಿರಿ ಅಂತಕ್ಕಂಥ ಈ ಧೋರಣೆ. ಸರ್ ಮೊನ್ನೆ ಬರ ಪ್ರವಾಸದಲ್ಲೂ ಹಾಗಾಯ್ತು ಸರ್. ಕುಡಿಯೋ ನೀರು ಚೆನ್ನಾಗಿಲ್ಲ ಅಂದ್ರೆ ಕಾಯಿಸ್ಕೊಂಡು ಕುಡೀರಿ, ತೊಂದ್ರೆ ಇಲ್ಲ. ಇಲ್ಲಿ ರೋಡ್ ಸರಿ ಇಲ್ಲ ಬೀಳ್ತೀವಿ ಅಂದ್ರೆ ಹೆಲ್ಮೆಟ್ ಹಾಕೊಳ್ಳಿ ಅಂತಾರೆ. ಸರ್ ಇದೆಲ್ಲ ಬಿಡಿ, ಈಗ ಉಜನಿ ಜಲಾಶಯದಲ್ಲಿ 60 TMC ಏನಿದೆ ಅದು ಡೆಡ್ ಸ್ಟೋರೇಜ್, ಅದರ ಲೈವ್ ಸ್ಟೋರೇಜ್ 57. ಯಾವ ತರದ ನ್ಯಾಯ ಇದು ಅಂತ ಗೊತ್ತಾಗ್ತಲ್ಲ. ಅಂದ್ರೆ ಅವರ ನೈಸರ್ಗಿಕ ಒಂದು ರಿಕ್ವೈರ್ಮೆಂಟ್ಸ್ ಗೆ ಅವ್ರು ಅಭಿಷೇಕ್ ಅವರೇ ಬಹಳ ಮಹತ್ವದ ವಿಚಾರ ಅಂದ್ರೆ ನಾವು ಲೋವರ್ ರೈಪೇರಿಯನ್ದಾಗ ಇರ್ತಕ್ಕಂಥವ್ರು. ಓಕೆ, ನಮಗೆ ಕೊಟ್ಟಿರ್ತಕ್ಕಂಥ ಪ್ರಮಾಣ ಕೇವಲ 15 TMC, ಅವ್ರಿಗೆ ಹೆವಿ ಕ್ವಾಂಟಿಟಿ 90 TMC ಅವ್ರಿಗೆ ಕೊಟ್ಟಿದ್ದಾರೆ. ಅವ್ರು ಫಸ್ಟ್ ನಮ್ಗೆ 15 TMC ಬೇಡ, ಒಂದು ಅರ್ಧನಾದ್ರೂ ನಮ್ಗೆ ಕೊಟ್ಬಿಟ್ಟು ಸ್ಟೋರ್ ಮಾಡ್ಕೊಳ್ಳೋ ಪ್ರಜ್ಞೆ ಬೇಡ. ಇದನ್ನ ಕೇಳ್ತಕ್ಕಂಥ ಒಂದು ಪ್ರಭುತ್ವ ನಮ್ಗೆ ಬೇಡ. ಬಂದಷ್ಟು ನೀರು ಕಂಪ್ಲೀಟ್ ಜೂನ್ ನಿಂದ ಅವರೇ ಸ್ಟೋರ್ ಮಾಡ್ಕೊಳ್ತಾರೆ ಅಂದ್ರೆ ಇದು ಬಹಳ ಅನ್ಯಾಯದ ಮಾತು. ಎರಡನೇದ್ದು, ಇವತ್ತು ಲೈವ್ ಸ್ಟೋರೇಜ್ 57 ಏನ್ ಇಟ್ಕೊಂಡು ಡೆಡ್ ಸ್ಟೋರೇಜ್ 60 ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲಿ ಒಂದು ಅವರು ರೀಸನ್ ಹೇಳಿ ಪರ್ಮಿಷನ್ ತೊಗೊಂಡಿದ್ದಾರೆ. ಒಂದು 60 TMC ನಾವು ಡೆಡ್ ಸ್ಟೋರೇಜ್ ಹಿಡಿದೇ ಇದ್ರೆ ನಮ್ಮ ವಾಟರ್ ಲೆವೆಲ್ ಅಂದ್ರೆ ನಮ್ಮ ಕೆನಾಲ್ ಲೆವೆಲ್ಗೆ ರೀಚ್ ಆಗೋದಿಲ್ಲ. ಅದಕ್ಕೆ ನಮಗೆ 60 TMC ಡೆಡ್ ಸ್ಟೋರೇಜ್ ಬೇಕು, 60 TMC ಡೆಡ್ ಸ್ಟೋರೇಜ್ ಕೊಡಂತ ಪರ್ಮಿಷನ್ ತೊಗೊಂಡು 57 ಬಳಸ್ಕೊಳ್ಳೋಕೆ. ಗ್ರಾವಿಟಿ ನೀವು ಬೂಸ್ಟರ್ ಪಂಪ್ಸ್ ಹಾಕಿ ಅಂತ ಹೇಳಿ ಅವಾಗಲೇ ಇದಿತ್ತು ಅವ್ರಿಗೆ. ಇದು ಇಷ್ಟು ಅವೈಜ್ಞಾನಿಕ ಇದ್ರೂ ಸಹಿತ ಇಲ್ಲಿ ಒಂದು ಪಾಯಿಂಟ್ ಮತ್ತೆ ಕಾನೂನಿನ ಪ್ರಶ್ನೆ ಬರ್ತದೆ. 60 TMC ಡೆಡ್ ಸ್ಟೋರೇಜ್ ಇದ್ದಾಗ ಅದು ಯಾರ ಆಸ್ತಿ? ಲೋವರ್ ರೈಪೇರಿಯಲ್ಲಿ ಇರ್ತಕ್ಕಂಥವ್ರು ನಮಗೂ ಅದ್ರ ಪಾಲ್ ಬೇಕಲ್ಲ. ಡೆಡ್ ಸ್ಟೋರೇಜ್ ನಲ್ಲಿ ಮಹಾರಾಷ್ಟ್ರ ಬಳಕೆ ಮಾಡ್ಕೊಳ್ತಿದ್ರೆ ಹಾಗಾದ್ರೆ ಕರ್ನಾಟಕ ಸರಾಸರಿ ಆಧಾರದ ಮೇಲೆ ಡೆಡ್ ಸ್ಟೋರೇಜ್ ನಲ್ಲಿ ನಮ್ಗೆ ನೀರು ಕೊಡ್ತಕ್ಕಂಥದ್ದು. ಡೆಡ್ ಸ್ಟೋರೇಜ್ ನೀವು ಹೇಳಿದಾಗೆ 45% ಯೂಸ್ ಮಾಡ್ಕೊಂಡಿದ್ದಾರೆ. ಈಗ 45% ಇವತ್ತಿನ ಮಿತಿಗೆ. ಎಸ್, ಮೊನ್ನೆ 29ನೇ ತಾರೀಕಿಗೆ ನಾವು ವೆಬ್ಸೈಟ್ ನಲ್ಲಿ ಇದನ್ನ ತಗೊಂಡಾಗ ಡಾಟಾ ತಗೊಂಡಾಗ 45% ಡೆಡ್ ಸ್ಟೋರೇಜ್ ನಲ್ಲಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಇನ್ ಔಟ್ ಆಫ್ 60 TMC. ಲೈವ್ ಸ್ಟೋರೇಜ್ ನಲ್ಲಿ 14% ಪ್ಲಸ್ ಇತ್ತು ಇವಾಗ. ಇದು ಇದಕ್ಕಿಂತಲೂ ವಿಚಿತ್ರ ಅಂದ್ರೆ ನನ್ನ ಬಳಿ ಮ್ಯಾಪ್ ಇದೆ. ಇದರಲ್ಲಿ ನೋಡಿ, ಟೋಟಲ್ ವೆಸ್ಟರ್ನ್ ಘಾಟ್ ನಲ್ಲಿ ಅವ್ರು ತೋರಿಸೋದು ಉಜ್ನಿ ಒಂದೇ ಮೈನಸ್ ಇದೆ ಅಂತ ಹೇಳಿ. 24 ರಿಸರ್ವಾಯರ್ಸ್ 100% ಸ್ಟೋರ್ ಆಗಿದೆ. ಇದು ಅವ್ರು ಡಿಕ್ಲೇರ್ ಮಾಡಿರ್ತಕ್ಕಂಥ 24. ಇದು ಅಲ್ದೇನು ಇನ್ನೂ 18 ಡಿಕ್ಲೇರ್ ಮಾಡಲಾರ್ದಂತ ಇಲ್ಲಿಗಲ್ ಪ್ರಾಜೆಕ್ಟ್ ಇದೆ. ಅವ್ರ ಮೇನ್ ಸ್ಟ್ರೀಮ್ ನಲ್ಲಿ 19 ಇದ್ದಾಗ ಇವತ್ತು ಚಾಸ್ಮಾ ಮತ್ತು ಉಜ್ನಿ 67 TMC ಅಲ್ಲಿ ಅವ್ರದ್ದು ಸಂಗ್ರಹಣೆ ಇದೆ. 90 TMC ಬಳಕೆ ಮಾಡ್ಕೋಬೇಕಂದ್ರೆ ಅವ್ರು 60 TMC ಸ್ಟೋರ್ ಮಾಡ್ಕೋಬೇಕು. ಆದ್ರೆ 7 TMC ಕ್ರಾಸ್ ಮಾಡಿದ್ದಾರೆ. ಇಷ್ಟ ಆದ್ರೂ ಸಹಿತ ಈ ಭೀಮಾ ನದಿಯಿಂದ ಸೀನಾ ನದಿಗೆ 19 ಕಿಲೋಮೀಟರ್ ಅಂಡರ್ ಗ್ರೌಂಡ್ ಟನಲ್ ಕೊರೆದು 250 ಕೋಟಿ 2000 ಇಸ್ವಿಯಲ್ಲಿ 250 ಕೋಟಿ ಖರ್ಚು ಮಾಡಿ 13 TMC ಡೈವರ್ಟ್ ಮಾಡ್ತಾರೆ ಮೇನ್ ಸ್ಟ್ರೀಮ್ ನಿಂದ. ಹಾಗಾದ್ರೆ ಕರ್ನಾಟಕಕ್ಕೆ ಇದನ್ನ ಪ್ರಶ್ನೆ ಕೇಳ್ತಕ್ಕಂಥ ಅಧಿಕಾರ ಇಲ್ಲ. ಎಸ್, ಶಿವಕುಮಾರ್ ಸರ್, ನಿಮ್ಮ ಈಗ ನಮ್ಮ ಅಡ್ವೊಕೇಟ್ ಅವರು ಬಹಳ ಒಂದು ಒಳ್ಳೆ ವಿಷಯ ಹೇಳಿದ್ರು. ಇಲ್ಲಿಗಲ್ ಸ್ಟ್ರಕ್ಚರ್ಸ್ ಏನಿದೆ ಅದು ಹೊಡೆದಾಕ್ಬೇಕು. ಸುಪ್ರೀಂ ಕೋರ್ಟ್ ನಾವು ಕೇಳ್ತಾನೆ ಇಲ್ಲ. ಇಲ್ಲಿಗಲಿ ಸೀಮಾ ರಿವರಿಗೆ ಒಯ್ದು ಕನೆಕ್ಟ್ ಮಾಡಿದ್ದಾರೆ, ದಟ್ ಈಸ್ ಇಲ್ಲಿಗಲ್. ಉಜ್ಜಯಿನಿ ಡ್ಯಾಮ್ ಅಲ್ಲಿ 3 ಮೀಟರ್ ಹೈಟ್ ಹೆಚ್ಚಿಗೆ ಮಾಡಿದ್ದಾರೆ, ದಟ್ ಈಸ್ ಇಲ್ಲಿಗಲ್. ಮತ್ತೆ ಅನೇಕ ಇರಿಗೇಷನ್ ಪ್ರಾಜೆಕ್ಟ್ಸ್ ಅವ್ರು ಏನ್ ಮಾಡಿದಾರ ವಿತೌಟ್ ದಿ ನಾಲೆಜ್ ಆಫ್ ದಿ ಸೆಂಟ್ರಲ್ ವಾಟರ್ ಟ್ರಿಬ್ಯುನಲ್, ಅದು ಕಮಿಷನ್, ದಟ್ ಈಸ್ ಆಲ್ಸೋ ಇಲ್ಲಿಗಲ್. ಇಂಥದ್ದೆಲ್ಲ ಇವರು ಪ್ರಶ್ನೆ ಮಾಡಿದಾಗ ಅವಾಗ ನಮ್ಗೆ 15 TMC ನೀರು ಅವ್ರು ಈಸಿ ಆಗಿ ಬಿಡ್ತಾರೆ. ವೆನ್ ವಿ ಇನ್ಸಿಸ್ಟ್ ಆನ್ ಇಲ್ಲಿಗಲ್ ಸ್ಟ್ರಕ್ಚರ್ಸ್ ಎಲ್ಲ ಒಡೆದಾಕಿ ಅಂತ ನಾವು ಪ್ಲೀ ಮಾಡಿದ್ರೆ ಆಟೋಮೆಟಿಕಲಿ ದೇ ವಿಲ್ ಕಮ್ ಡೌನ್ ಟು ರಿಲೀಸ್ 15 TMC ವಾಟರ್. ಶಿವಕುಮಾರ್ ಸರ್, ಈಗ ಹೆಂಗಾಗಿದೆ ಅಂದ್ರೆ ಅಟ್ಲೀಸ್ಟ್ ಫಸ್ಟ್ ನೀರನ್ನ ಬಿಡಿಸ್ಕೊಂಡ್ಬಿಡೋಣ ನಾವು, ಅದಾದ್ಮೇಲೆ ಆಗಿರೋ ಅನ್ಯಾಯದ ಬಗ್ಗೆ ನಾವು ಹೋರಾಟ ಮಾಡೋಣ. ಈಗ ಬದುಕ್ಸ್ಬಿಡಿ ನಮ್ಮನ್ನ, ಫಸ್ಟ್ ಹೋರಾಟ ಮಾಡಕ್ಕಾದ್ರೂ ಬದುಕಬೇಕಲ್ಲ. ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಮಹಾರಾಷ್ಟ್ರದಲ್ಲಿ ಯಾವುದೇ ಪಕ್ಷದ ಸರ್ಕಾರ ಇರಲಿ, ಇದು ಒಂದು. ಯಾಕಂದ್ರೆ ನಾವು 2002ರಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಆದಾಗ ನಮ್ಮ PIL ನಲ್ಲಿ ಏಪ್ರಿಲ್ 1ನೇ ತಾರೀಕಿಗೆ ಆರ್ಡರ್ ಮಾಡಿದ್ರು. 200 ಕ್ಯೂಸೆಕ್ಸ್ ನೀರು ಟಾಕಳಿ ಗೇಜಿಂಗ್ ಸ್ಟೇಷನ್ ಅಲ್ಲಿ ಅಳತೆ ಆಗುವ ಹಾಗೆ ಉಜ್ನಿ ಜಲಾಶಯದಿಂದ ಬಿಡಬೇಕು ಅಂತ ಆರ್ಡರ್ ಆಯ್ತು. ಆಗಿನ ಸರ್ಕಾರನೂ ಸಹಿತ, ಆಗ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲಿ, ನೀರು ಬಿಡ್ಲಿಲ್ಲ. ಕೊನೆಗೆ ನಾವು ಕಂಟೆಂಪ್ಟ್ ಹಾಕಿದ್ವಿ. ಕಂಟೆಂಪ್ಟ್ ಹಾಕಿದ ನಂತರ ನೀರು ಬಿಟ್ರು, ಅದು 20 ದಿವಸ ಮಾತ್ರ. ಈ ರೀತಿ ಯಾವುದೇ ಪಕ್ಷಗಳ ಸರ್ಕಾರ ಇದ್ರೂ ಸಹಿತ ತನ್ನ ರಾಜ್ಯದ ಹಿತ ಕಾಪಾಡಲಿಕ್ಕೆ ಪ್ರಯತ್ನ ಮಾಡ್ತವೆ ಹೊರತಾಗಿ ನಮ್ಮ ಕರ್ನಾಟಕದ ಹಿತರಕ್ಷಣೆ ಮಾಡ್ತಕ್ಕಂಥ ಮನೋಭಾವ ಅಲ್ಲಿ ಇಲ್ಲ.
ಅದಕ್ಕೆ ಇಲ್ಲಿ ನಾವು ರಾಜಕಾರಣ ಆಗಲಿ ಪಕ್ಷಗಳಾಗಲಿ ಪಕ್ಕಕ್ಕಿಟ್ಟು ಸಂವಿಧಾನದತ್ತವಾಗಿ ನ್ಯಾಯಾಲಯಕ್ಕೆ ಕೊಟ್ಟಿರ್ತಕ್ಕಂಥ ತೀರ್ಪಿನ ಪ್ರಕಾರ ನಮ್ಮ ಹಕ್ಕನ್ನ ಪಡಿಲಿಕ್ಕೆ ಇವ್ರು ಹಿಂದೂ ಮುಂದೆ ನೋಡಬಾರ್ದು. ಯಾವುದೇ ಪಕ್ಷಗಳ ಸರ್ಕಾರ ಇರಲಿ, ನಾವು ಕಾನೂನಿನಲ್ಲಿ ಅವಕಾಶ ಇಲ್ಲ, ಸಂವಿಧಾನದೊಳಗೆ ಅವಕಾಶ ಇಲ್ಲ, ಅವಾಗ ನೀವು ಮಾನವೀಯತೆ ಕೇಳ್ರಿ, ಭಿಕ್ಷೆ ಕೇಳ್ರಿ. ಅಲ್ಲ ಸರ್, ಕೇಳಿದ್ದಾಯ್ತು, ಹೋರಾಟ ಮಾಡಿದ್ದಾಯ್ತು, 40 ವರ್ಷ ಕಾದು ನೋಡಿದ್ದಾಯ್ತು, ಈಗಷ್ಟೇ ಸರ್ಕಾರದ ಒಬ್ಬ ಪ್ರತಿನಿಧಿಯನ್ನ ಕೇಳಿದ್ದು ಆಯ್ತು, ಇನ್ನೇನ್ ಮಾಡ್ಬೇಕು ನಾವು? ಖಂಡಿತ ನಿಮಗೆ ಆ ಪ್ರಶ್ನೆ ಏನಕ್ಕೆ ಕೇಳ್ತೀನಿ ಅಂದ್ರೆ ಸರ್, ಈಗ ರೈತರಾಗಿರ್ಬಹುದು, ಬಡವರ್ಗದವರಾಗಿರಬಹುದು, ಯಾರು ಇಲ್ಲ ನಾ ಸತ್ಯ ಅಂದಾಗ ಅಟ್ಲೀಸ್ಟ್ ಯಾರೋ ಒಬ್ರು ಹೋರಾಟ ಮಾಡೋರು ಗಟ್ಟಿಯಾಗಿ ಕೇಳುವಂತವ್ರು ಅವ್ರ ಜೀವವನ್ನು ರಕ್ಷಿಸೋಕೆ ಬಂದೇ ಬರ್ತಾರೆ. ಈಗ ನೀವು ಹೋರಾಟದ ಹಾದಿ ಏನು? ಏನ್ ಮಾಡ್ಬೇಕು ಸರ್? ಏನ್ ಮಾಡ್ಬೇಕು? ಈಗ ನೀವು ಸರ್ ಒಂದು ವಿಚಾರ ಅಂತ ನಮ್ ಬಹಳ ಕ್ಲಿಯರ್ ಆಗಿ ನನಗ್ ಮನದಟ್ಟಾಗ್ತದೆ, ಈ ಹೋರಾಟಗಳಿಗೆ ಹೆದರ್ಕೊಳ್ಳುವಂತ ಸರ್ಕಾರಗಳು ಉಳಿದಿಲ್ಲ ಈಗ. ಅಂದ್ರೆ ಹೋರಾಟ ಮಾಡೋದೇ ವಾರಕ್ಕೆ 3 ದಿನ ಲಾಠಿ ಚಾರ್ಜ್ ಆಗ್ತಿದೆ ಸರ್, ಮಾತಾಡಿದ್ರೆ ಲಾಠಿ ಚಾರ್ಜ್. ಹೌದು, ಥಿಕ್ ಸ್ಕಿನ್ ಆಗಿಬಿಟ್ಟಿದಾವೆ. ಈ ಹಂತದೊಳಗೆ ನಾನು ಒಬ್ಬ ಹೋರಾಟಗಾರನಾಗಿ ಹೇಳ್ತೀನಿ. ಎಸ್ ಸರ್, ಶಿವಕುಮಾರ್ ಅವರು ಈಗೇನು ಹೋರಾಟದ ಒಂದು ನಿರ್ಣಯ ತಗೊಂಡು ಬೀದಿಗಿಳಿದಿದ್ದಾರೆ, ಇದು ಬಹಳ ಸ್ತುತ್ಯಾರ. ಎಸ್, ನಾವು ಅವರಿಗೆ ಎಲ್ಲರೂ ಬೆಂಬಲಕ್ಕೆ ನಿಂದಿರಬೇಕು. ಇವತ್ತು ಕರ್ನಾಟಕದ ಒಟ್ಟು ಭೌಗೋಳಿಕ ಕ್ಷೇತ್ರದ 18% ಕಾವೇರಿ ಜಲಾನಯನ ಇದೆ. ಕಾವೇರಿಯೊಳಗೆ ಏನಾದ್ರೂ ಚೂರು ಅನ್ಯಾಯ ಆದ್ರೆ ನಾವು ಉತ್ತರ ಕರ್ನಾಟಕದವರು ಅವ್ರ ಬೆಂಬಲಕ್ಕೆ ನಿಲ್ತೀವಿ. 56% ಭೌಗೋಳಿಕ ಕ್ಷೇತ್ರ ನೀರಾವರಿ ವ್ಯಾಪ್ತಿಗೊಳಪಡ್ತಕ್ಕಂಥ ಕೃಷ್ಣಾ ಮೇಲ್ದಂಡೆ ಯೋಜನೆ, ಕೃಷ್ಣಾ ಬೇಸಿನ್ ಅವರಿಗೆ ಇಡೀ ರಾಜ್ಯ ಬೆಂಬಲಕ್ಕೆ ನಿಲ್ಬೇಕು. ಕೇವಲ ಹೈದರಾಬಾದ್ ಕರ್ನಾಟಕದವರೇ ಮಾಡ್ಲಿ, ಮುಂಬೈ ಕರ್ನಾಟಕದವರೇ ಮಾಡ್ಲಿ ಅಂತಕ್ಕಂಥ ಮನೋಭಾವ ಯಾಕೆ? ಅಖಂಡ ಕರ್ನಾಟಕ ಆಗಿ ಉಳಿಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಇತ್ತು ಈ ರಾಜ್ಯದ ಜನತೆಗೆ, ಈ ರಾಜ್ಯದ ನಾಯಕರಿಗೆ. ಇಡೀ ರಾಜ್ಯ ಇಲ್ಲಿ ಬೆಂಬಲಕ್ಕೆ ನಿಲ್ಬೇಕು ಈ ವಿಷಯಕ್ಕೆ. ಇಲ್ಲ ಅಂದ್ರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಅಂತಕ್ಕಂಥ ಕೂಗು ಪ್ರಬಲ ಆಗ್ತವೆ. ಈ ತರ ಮಾಡಿದ್ರೆ ಇನ್ನೇನ್ ಮಾಡ್ತಾರೆ ಸರ್? ತೀರ್ಪೆ ಮುಗಿದು ಹೋದ್ಮೇಲೂ ಇವ್ರು ಕೇಳಕ್ ರೆಡಿ ಇಲ್ಲ ಅಂದ್ರೆ ಇನ್ನೆಂತ ಮಾಡ್ಬೇಕು ಸರ್? ಈಗ ನನಗೆ ತುಂಬಾ ಮುಖ್ಯವಾದ ಅಂಶ ಅಂತ ನನಗಿಲ್ಲ ಅನ್ಸೋದು, ಕೇಳುವಂತಹ ರೂಪುರೋಷ. ಅಟ್ಲೀಸ್ಟ್ ಹೋರಾಟದ ಮುಖಾಂತರ ಹೋಗ್ತೀವೋ, ಮನವಿ ಮಾಡ್ತೀವೋ, ಧರಣಿ ಮಾಡ್ತೀವೋ, ಪ್ರತಿಭಟನೆ ಮಾಡ್ತೀವೋ, ರೋಡ್ ತಡೆ ಮಾಡ್ತೀವೋ, ಇನ್ನು ಈಗಾಗಲೇ ಇವತ್ತು ಆಗಿದೆ ಅದು ರಸ್ತೆ ತಡೆ ಅನ್ನುವಂಥದ್ದು. ಯಾವ ರೀತಿ ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತೀರಾ? ಸೆಳಿಲೇಬೇಕು ಸರ್. ಏನು ಈಗಾಗಲೇ 12 ದಿವಸಗಳಿಂದ ನಿರಂತರವಾಗಿ ಹಗಲ ರಾತ್ರಿ ಗಮನ ಸೆಳೀತಾ ಇದ್ದೀವಿ. ನಮ್ಮ ಸರ್ಕಾರದ ಚರ್ಮ ಬಹಳ ದಪ್ಪ ಇದೆ, ನಮ್ಮ ಜನಪ್ರತಿನಿಧಿಗಳ ಚರ್ಮ ಬಹಳ ದಪ್ಪ ಇದೆ. ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನು ಸರ್ಕಾರ ಕೇಳ್ತಾ ಇದ್ದೀನಿ, ಭೀಮಾ ನದಿ ತೀರದಲ್ಲಿ ಸಂಪೂರ್ಣವಾಗಿ ನಮ್ಮ ಭಾಗದ ಜನರಿಗೆ ಅನ್ಯಾಯ ಆಗ್ತಾ ಇದೆ, ಎಚ್ಚೆತ್ಕೊಳ್ಳಿ, ನ್ಯಾಯ ಕೊಡಿಸೋ ಕೆಲಸ ಮಾಡಿ. ಮುಂದೆ ಒಂದಿನ ಗಂಭೀರ ಪರಿಸ್ಥಿತಿ ಎದುರಿಸಬೇಕಾಗ್ತದೆ. ನಾವು ಮುಂದಿನ ದಿನಮಾನದಲ್ಲಿ ಜನ ಆಂದೋಲನವಾಗಿ ಹೋರಾಟವನ್ನು ರೂಪಿಸ್ತೀವಿ. ಇಷ್ಟಕ್ಕೆ ಕೈ ಬಿಡಲ್ಲ. ಈಗ ತುರ್ತು ಪರಿಸ್ಥಿತಿ ಇದೆ. ಮಹಾರಾಷ್ಟ್ರಕ್ಕೆ ನಮ್ಮ ಸರ್ಕಾರ ಈಗಾಗಲೇ ಪತ್ರ ಬರೆದಿದೆ, ನೀರಾವರಿ ಮಂತ್ರಿಗಳು ಭೇಟಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಮಹಾರಾಷ್ಟ್ರ ಸರ್ಕಾರ ಅಷ್ಟು ಸರಳವಾಗಿ ಬಗ್ಗಲ್ಲ. ನಮ್ಮ ಸರ್ಕಾರ ಅಲ್ಲ ಸರ್, ಈಗ ಅಲ್ಲಿನ ಸ್ಥಳೀಯ ನಾಯಕರು, ಜಿಲ್ಲಾಧಿಕಾರಿಗಳಿರಬಹುದು, ಅವ್ರಿಗೂ ಈಗ 180 ಹಳ್ಳಿನಲ್ಲಿ ಕುಡಿಯೋಕ್ ನೀರಿಲ್ಲ. ಇದು ತುರ್ತು ಪರಿಸ್ಥಿತಿ ಅಲ್ಲದೆ ಇನ್ನೇನು ಸರ್? ಇನ್ನೊಂದು ತಮಗೆ ವಾಸ್ತವ ವಿಚಾರವನ್ನ ತಮ್ಮ ಗಮನಕ್ಕೆ ತೆಗಿತಾರೆ. ಸರ್ ಹೇಳಿ. ಮುಖ್ಯಮಂತ್ರಿಗಳ ಯಾಕೆ ಒಂದ್ ಸ್ವಲ್ಪ ಮೌನ ವಹಿಸ್ತಾ ಇದ್ದಾರೋ ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಒಂದು ವರ್ಗ ಇದೆ, ಭೀಮಾ ನದಿ ಬತ್ತಿರಬೇಕು, ನೀರಿರಬಾರ್ದು. ಅಲ್ಲಿ ಮರಳನ್ನ ಅವೈಜ್ಞಾನಿಕವಾಗಿ ಅಕ್ರಮವಾಗಿ ಮರಳು ದಂಧೆಯನ್ನು ಮಾಡ್ಕೊಂಡವರು ಬಹಳಷ್ಟು ರಾಜಕಾರಣಿಗಳಿದ್ದಾರೆ. ಆ ರಾಜಕಾರಣಿಗಳಿಗೆ ಅಲ್ಲಿ ನೀರು ಹರಿಬಾರ್ದು. ನೀರು ಹರಿದ್ರೆ ಅವ್ರ ಮರಳು ಎತ್ತಲಿಕ್ಕೆ ಅಡ್ಡಿ ಆಗ್ತದೆ ಅಂತಕ್ಕಂಥದ್ದು ಒಂದು ಶಕ್ತಿ ಸರ್ಕಾರದ ಮೇಲೆ ಒತ್ತಡ ತರ್ತಿರ್ಬಹುದು. ಇವತ್ತು ಅಂತಹ ಜನರನ್ನ ಅಕ್ರಮ, ಒಂದು ನದಿ, ಒಂದು ಸಂಸ್ಕೃತಿ, ಆ ನದಿ ಆರೋಗ್ಯವನ್ನ ಹಾಳು ಮಾಡ್ತಕ್ಕಂಥ ಜನರು ಒತ್ತಡಕ್ಕೆ ಮುಣಿತಾರೋ, ಅಥವಾ ಲಕ್ಷಾಂತರ ಜನ ಇವತ್ತು ಜಾನುವಾರುಗಳು, ಮೂಕ ಪ್ರಾಣಿಗಳು ನೀರಂತ ಬಡದಾಡ್ತಾ ಇದಾವಲ್ಲ, ಅವರು ಬೆನ್ನಿ ನಿಲ್ತಾರೋ ಮುಖ್ಯಮಂತ್ರಿಗಳಿಗೂ ಸಹಿತ ಇದೊಂದು ಒಂದು 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 ಇದು ಏನ್ ಪರೀಕ್ಷೆ, ಪರೀಕ್ಷೆ ಅವರಿಗೆ, ಮುಖ್ಯಮಂತ್ರಿಗಳಿಗೆ. ಸರ್, ಯಾವ ದಿನಗಳಿಂದ ನಡೀತಿದೆ ಸರ್ ಇದು ಮರಳು ಮಾಫಿಯಾ? ವರ್ಷಗಟ್ಟಲೆ ನಡೀತದೆ. ಯಾವಾಗಲೂ ಬೇಸಿಗೆಯಲ್ಲಿ ಅವೈಜ್ಞಾನಿಕ ಮರಳುಗಾರಿಕೆ ನಡೀತಕ್ಕಂಥದ್ದು ಒಂದು ಲಾಬಿನೇ ಇದೆ, ಮರಳು ಮಾಫಿಯಾ. ಮತ್ತು ಇನ್ನು ಇವತ್ತು ನಾವೇನು 2 ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ಒಂದು ಅಂತರ್ಜಲ ಕುಸಿತ, ಇನ್ನೊಂದು ತಾಪಮಾನ ಹೆಚ್ಚಳ. ಈ 2 ಸಮಸ್ಯೆಗೆ ಕಾರಣ ನಾವು ನದಿಗಳನ್ನ ರಕ್ಷಣೆ ಮಾಡ್ಕೊಂಡಿಲ್ಲ, ನಮ್ಮ ಹಳ್ಳ ಕೊಳ್ಳಗಳನ್ನು ರಕ್ಷಣೆ ಮಾಡ್ಕೊಂಡಿಲ್ಲ. ನಮ್ಮ ನದಿಗಳು ಇವತ್ತು ಹಳ್ಳಗಳಾಗ್ತಾ ಇವೆ, ಹಳ್ಳಗಳು ಹೊಲಗಳಾಗ್ತಾ ಇವೆ. ನಾವು ಅದನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೂ ಇವತ್ತು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಇದನ್ನ ನಾವು ನೈಸರ್ಗಿಕವಾಗಿ ನಮ್ಮ ಪ್ರಕೃತಿಯನ್ನ ನಮ್ಮ ಬದುಕಿಗೆ ಪೂರಕವಾಗಿ ಇಟ್ಕೋಬೇಕು ಅಂದ್ರೆ ನಾವು ನೀರಿಗೆ ಎಷ್ಟು ಮಹತ್ವ ಕೊಡ್ತೇವೋ, ನೀರಾವರಿಗೆ ಎಷ್ಟು ಮಹತ್ವ ಕೊಡ್ತೇವೋ, ಕೈಗಾರಿಕೆಗೆ ಎಷ್ಟು ಮಹತ್ವ ಕೊಡ್ತೇವೋ, ಅದಕ್ಕಿಂತಲೂ ಹೆಚ್ಚಿನ ಮಹತ್ವ ನಾವು ಪರಿಸರ ಸಲುವಾಗಿ ಕೊಡ್ತಕ್ಕಂಥ. ಅಲ್ಲಿನ ಕಾನೂನು ರಕ್ಷಕರು ಏನ್ ಮಾಡ್ತಿದ್ದಾರೆ ಸರ್ ಹಾಗಾದ್ರೆ ಈ ವರ್ಷಗಳಿಂದ? ಅವರೆಲ್ಲ ಶಾಮೀಲ್, ಯಾರು ರಕ್ಷಿಸಬೇಕಾಗಿತ್ತು ಅವರೆಲ್ಲ ಶಾಮೀಲಾಗಿದ್ದಾರೆ. ಮಂತ್ರಿಗಳು. ಇನ್ನೊಂದು ಕೆಲವೊಂದು ಮಂದಿ, ನಾವು 100% ಎಲ್ಲರೂ ಅವರಿರಲಿಕ್ಕೆ ತಯಾರಿಲ್ಲ. ಕೆಲವೊಂದು ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳು ಅದನ್ನು ತಡಿಲಿಕ್ಕೆ ಪ್ರಯತ್ನ ಮಾಡಿದರೆ
15 ದಿವಸದೊಳಗೆ ಅವರಿಗೆ ಟ್ರಾನ್ಸ್ಫರ್ ಮಾಡಿದ ಉದಾಹರಣೆ ಇದೆ. ಎತ್ತಂಗಡಿ ಮಾಡ್ತಾ ಇದ್ದಾರೆ. ಫಿಸಿಕಲಿ ಮ್ಯಾನ್ ಹ್ಯಾಂಡಲ್ ಮಾಡಿದಂತ ಉದಾಹರಣೆಗಳ ಕಡೆ ಇವೆ. ಕೆಲವೊಂದು ಜನ ಪ್ರಾಮಾಣಿಕ ಅಧಿಕಾರಿಗಳು, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಮತ್ತು ಡೆಪ್ಟಿ ಕಮಿಷನರ್ಸ್, ಏನ್ ಗ್ರೀನ್ ಟ್ರಿಬ್ಯುನಲ್ ಆರ್ಡರ್ ಆಯ್ತು ತಮಗೆ ಗೊತ್ತಿರಬಹುದು. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆರ್ಡರ್ ಆಗಿದೆ. ಡೆಪ್ಟಿ ಕಮಿಷನರ್ ಮತ್ತು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ಗೆ ನೇರವಾಗಿ ಆದೇಶ ಮಾಡಿದೆ, ವಿದೌಟ್ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಆ ಸ್ಯಾಂಡ್ ಮೈನಿಂಗ್ ಮಾಡಬಾರ್ದು, ಅದಕ್ಕೆ ನೀವೇ ಹೊಣೆಗಾರರು ಅಂತ ಹೇಳಿ. ಆ ಒಂದು ಆದೇಶದ ಪ್ರತಿಯನ್ನು ನಾವು ಒಯ್ದುಕೊಟ್ಟಾಗ ಕೆಲವೊಬ್ಬ ಪ್ರಾಮಾಣಿಕ ಅಧಿಕಾರಿಗಳು ಪ್ರಯತ್ನವನ್ನು ಮಾಡಿದ್ದಾರೆ. ಆದ್ರೆ ಅಂತ ಪ್ರಾಮಾಣಿಕ ಅಧಿಕಾರಿಗಳನ್ನ ಅಲ್ಲಿ ಇಡ್ಲಿಕ್ಕೆ ಕೊಟ್ಟಿಲ್ಲ, ಅವ್ರನ್ನ ಇಮಿಡಿಯೇಟ್ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈ ಒಂದು ವ್ಯವಸ್ಥೆ ಹೋಗ್ಬೇಕು ಸರ್ಕಾರದಲ್ಲಿ. ಇದು ಯಾವ ವ್ಯಕ್ತಿಯ ಆಸ್ತಿಯಲ್ಲ, ಇದು ನೈಸರ್ಗಿಕವಾಗಿರ್ತಕ್ಕಂಥ ಸಂಪತ್ತು ರಕ್ಷಣೆ ಮಾಡಲಾರ್ದಕ್ಕೆ ಇವತ್ತು ಪ್ರಕೃತಿ ವಿಕೋಪಗಳನ್ನ ಅನುಭವಿಸ್ತಾ ಇದ್ದೀವಿ. ಇನ್ನಾದರೂ ಸರ್ಕಾರ ಈ ನೈಸರ್ಗಿಕ ಸಂಪತ್ತನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಮತ್ತು ಯುದ್ಧೋಪಾದಿಯ ಪ್ರಯತ್ನವನ್ನು ಮಾಡಬೇಕು. ಅಲ್ಲ ಸರ್, ಜೊತೆಗೆ ಈಗ ಸರ್ ನಾನು ನಿಮಗೆ ಕೇಳೋದೇನಪ್ಪಾ ಅಂದ್ರೆ, ಈಗ ಸ್ಟೇಟ್ ಗವರ್ಮೆಂಟ್ ಇಷ್ಟೆಲ್ಲ ಗೊಂದಲಗಳಿದೆ. ಓಕೆ, ಸೆಂಟ್ರಲ್ ಗವರ್ಮೆಂಟ್ಗೂ ಇದು ಗೊತ್ತಿರುತ್ತೆ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂದ್ರೆ ಅದು ಒಂದು ರಾಷ್ಟ್ರಕ್ಕೆ. ಸೊ ಅವ್ರು ಯಾಕೆ ಕಣ್ಮುಚ್ಕೊಂಡು ಕುಳಿತಿರ್ತಾರೆ? ಈಗ ಮಹಾರಾಷ್ಟ್ರ ಬಿಡ್ತಿಲ್ಲ ಅಂದಾಗ ಅವೈಜ್ಞಾನಿಕವಾಗಿ ಒಂದು ಕಟ್ಟಡ ಕಟ್ತಾರೆ ಅಂದ್ರೆ ಇವ್ರು ಕೇಳ್ಬೇಕೇನೋ? ಇಲ್ಲ, ಇದು ನೀರಿನ ವಿಷಯ ಸುಪ್ರೀಂ ಕೋರ್ಟಿಗೆ ಬರ್ತದೆ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಓನ್ಲಿ ಫಾರ್ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್, ಎಕಾಲಜಿಕಲ್ ಪ್ರೊಟೆಕ್ಷನ್. 100% ಸರಿ. ಯಾಕೆಂದ್ರೆ ಈ ರೀತಿ ಮರಳು ಮಾಫಿಯಾಯಿಂದ ಎಕಲಾಜಿಕಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಂತಕ್ಕಂಥದ್ದು ಬಹಳ ಹಿಂದೆನೆ ಅದ್ರ ಗಮನಕ್ಕೆ ಬಂದಿದೆ. ಬಟ್ ಸಮಸ್ಯೆ ಏನಪ್ಪಾ ಅಂದ್ರೆ, ಈಗ ಸ್ಯಾಂಡ್ ಮೈನಿಂಗ್ ಗೆ ಲೈಸೆನ್ಸ್ ಕೊಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಸ್ಟೇಟ್ ಲಿಸ್ಟ್ ಕೆಳಗಡೆ. ಇಟ್ ಇಸ್ ಎ ಸ್ಟೇಟ್ ಲಿಸ್ಟ್ ಐಟಮ್, ಸ್ಟೇಟ್ ಸಬ್ಜೆಕ್ಟ್ ಅದು. ಇಲ್ಲಿ ಪ್ರತಿ ಸಲಾನು ಕಲಬುರ್ಗಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ PIL ಹಾಕ್ಬೇಕು, ಬೇರೆ ಇನ್ಯಾರಾದ್ರೂ ಒಬ್ರಿಗೆ ಹೋಗಿ PIL ಹಾಕ್ಬೇಕು. PIL ಅಂತ ಯಾವಾಗ ಹಾಕ್ತಾರೆ? ವೆನ್ ಸ್ಟೇಟ್ ಫೇಲ್ಸ್ ಇನ್ ಇಟ್ಸ್ ರೆಸ್ಪಾನ್ಸಿಬಿಲಿಟಿ. ಸ್ಟೇಟ್ ಫೇಲ್ಯೂರ್ ಯಾಕೆ ಆಗ್ತಾ ಇದೆ ಅಂದ್ರೆ, ಸ್ಟೇಟ್ ಡಸಂಟ್ ವಾಂಟ್ ಟು ಡೂ ಇಟ್. ಈಗ ನಾಳೆ ಬೈ ಚಾನ್ಸ್ ಏನಾದ್ರೂ ಗ್ರೀನ್ ಟ್ರಿಬ್ಯುನಲ್ ಮೇಲೆ ಎಕಲಾಜಿಕಲ್ ಇಂಬ್ಯಾಲೆನ್ಸ್ ಅನ್ನ ನೀವು ಮ್ಯಾಗ್ನಿಫೈ ಮಾಡಿ ಒಂದು ಪಿಟಿಷನ್ PIL ಹಾಕಿದ್ರಿ, ಅಥವಾ ಗ್ರೀನ್ ಟ್ರಿಬ್ಯುನಲ್ ಮುಂದೆ ಥರ್ಡ್ ಪಾರ್ಟಿ ಪಿಟಿಷನ್ ಹಾಕಿದ್ರಿ ಅಂತ ಇಟ್ಕೊಳ್ಳಿ, ಅವ್ರು ಕಣ್ತೆಚ್ಚುವಂತ ಪ್ರಯತ್ನ ಪಟ್ರಿ. ಫರ್ನಿಚರ್ ರಿಪೋರ್ಟ್ ಅಂತ ಹೇಳಿ ಡೈರೆಕ್ಷನ್ ಇಶ್ಯೂ ಮಾಡೋದು ಯಾರಿಗೆ? ಸರ್ಕಾರಕ್ಕೆ. ನೀವು ಸರ್ಕಾರದಲ್ಲಿ ಪಾರ್ಟಿ ಮಾಡಿರ್ತೀರಿ, ಸರ್ಕಾರದಲ್ಲಿ ಹೋಗ್ತಕ್ಕಂಥ ರಿಪೋರ್ಟ್ ಹೇಗಿರ್ತವೆ ಅಂದ್ರೆ, ನೋ ದಿಸ್ ಕ್ಲಿಯರೆನ್ಸ್ ಹ್ಯಾಸ್ ಬಿನ್ ಟೇಕನ್, ದಟ್ ಕ್ಲಿಯರೆನ್ಸ್ ಹ್ಯಾಸ್ ಬಿನ್ ಟೇಕನ್. ನೋಡಿ, ಇಡೀ ಸರ್ಕಾರ ಒಂದು ವಿಷಯ ನಾನು ಈ ಒಂದು ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಕಲಬುರ್ಗಿ ಅವರು ಹಿರಿಯರಿದ್ದಾರೆ, ನನ್ನ ಮಿತ್ರರಿದ್ದಾರೆ, ಅವರು ಮತ್ತೆ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಿತ್ರರಿದ್ದಾರೆ. ಇವ್ರೆ ನಾವೆಲ್ಲ ಒಂದು ಅಡ್ಮಿಟ್ ಮಾಡ್ಕೋಬೇಕಾಗಿರುವಂತ ಸತ್ಯ ಏನಪ್ಪಾ ಅಂದ್ರೆ, ಎಲ್ಲಾ ಗವರ್ಮೆಂಟ್ಗಳು ಬರೀ ಬೆಂಗಳೂರು ಸೆಂಟ್ರಿಕ್ ಆಗ್ತಾ ಇರ್ತಕ್ಕಂಥ ಗವರ್ಮೆಂಟ್. ನಂಬರ್ 1. ನಂಬರ್ 2, ಒಬ್ಬ ಪೊಲಿಟಿಕಲ್ ಲೀಡರು ಅಲ್ಲಿ ಎಲೆಕ್ಟ್ ಆಗಿದ ತಕ್ಷಣ ಅವನು ನೆಕ್ಸ್ಟ್ ಯೋಚನೆ ಮಾಡೋದು ಬೆಂಗಳೂರಿನಲ್ಲಿ ಯಾವ ಲೇಔಟ್ ನಲ್ಲಿ ನಾನು ಎಲ್ಲಿ ಮನಿ ಮಾಡ್ಕೋಬೇಕು ಅಂತ ಹೇಳಿ. ಎಷ್ಟು ಜನ MLAಗಳು MP ಗಳು ತಮ್ಮ ಊರುಗಳಲ್ಲೇ ಇದ್ಕೊಂಡು ಅವಶ್ಯಕತೆ ಇದ್ದಾಗ ಮಾತ್ರ ರಾಜಧಾನಿಗೆ ಬಂದು ಅಟೆಂಡ್ ಮಾಡ್ತಾ ಇದ್ದಾರೆ ಅಂತ ನೀವು ಕೇಳಿದ್ರೆ, ದೇರ್ ಮೇ ನಾಟ್ ಇವನ್ ಬಿ ಒನ್. ಹಾಗಾಗಿ ಎಲ್ಲ ಒಂದ್ ಕಡೆ ಬೆಂಗಳೂರಿನಲ್ಲಿ ಚೆನ್ನಾಗಿದೆಯಲ್ಲ, ಇವತ್ತು ಸಾಯಂಕಾಲ ಮಳೆ ಆಯ್ತು, ಬ್ಯೂಟಿಫುಲ್, 30-40 ಡಿಗ್ರಿ ಇದ್ದಿದ್ದು ಟೆಂಪರೇಚರ್ ಬೆಳಗ್ಗೆ 30 ಡಿಗ್ರಿಗೆ ಬಂತು, ಪರವಾಗಿಲ್ಲ, ಫ್ಯಾನ್ ಆದ್ರೆ ಸಾಕು. ಬೆಂಗಳೂರಿನಲ್ಲಿ ಚೆನ್ನಾಗಿರೋದನ್ನ ಎಲ್ಲವೂ ಚೆನ್ನಾಗಿದೆ ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಇದೇನಿದೆ, ಈ ಒಂದು ಕಲ್ಚರ್ ಹೋಗೋ ತನಕ ಇವೆಲ್ಲ ಹೀಗೆ ಆಗ್ತಾ ಇರ್ತವೆ. ಇವಾಗ ಅಲ್ಲಿ ನಡೀತಾ ಇರ್ತಕ್ಕಂಥ ಹೋರಾಟಗಾರರ ಒಂದು ಬಿಸಿ ಇವತ್ತಿನ ದಿವಸ ನಮ್ಮ ತನಕ ಬಂದು ಮುಟ್ಟಿದೆ. ರಾಜಧಾನಿಗೆ ಹೆಂಗ್ ಗೊತ್ತಾಗ್ತಾ ಇದೆ ಅಂದ್ರೆ, ಜಸ್ಟ್ ಬಿಕಾಸ್ ಆಫ್ ಮೀಡಿಯಾ. ನೀವು ಎಲೆಕ್ಟ್ರಾನಿಕ್ ಮೀಡಿಯಾ ಇಲ್ಲದೆ ಇದ್ದಂತ ದಿನಗಳನ್ನ ಊಹಿಸ್ಕೊಳ್ಳಿ. ಅಲ್ಲಿ ಯಾವನಾದ್ರೂ ಹೋರಾಟ ಸತ್ತ ಅಂದ್ರೆ ಅದನ್ನು ರಿಪೋರ್ಟ್ ಬರೋದು ಒಂದು 4 ದಿವಸ ಆದ್ಮೇಲೆ ನ್ಯೂಸ್ ಪೇಪರಿಗೆ ಬರ್ತದೆ. ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಇವರೆಲ್ಲರೂ ಸೇರ್ಕೊಂಡು ಮೀಡಿಯಾನ ತೆಗಳ್ತಾರೆ. ನೀವು ಮೀಡಿಯಾ ಎಕ್ಸೆಸಿವ್ನೆಸ್ ಮಾಡ್ತೀರಿ, ಅದು ಇದು ಅಂತ. ಮೀಡಿಯಾ ಮತ್ತೆ ಹೋರಾಟಗಳು ಇಲ್ಲದೆ ಹೋದ್ರೆ ಎಲ್ಲ ಒಂದ್ ಕಡೆ ಗವರ್ನಮೆಂಟ್ಸ್ ಕೈಯಲ್ಲಿ ಆಗದೆ ಇರುವಂತ ಡೆಮೋಕ್ರಸಿ ಇಟ್ಸ್ ಇಂಪಾಸಿಬಲ್. ನೋಡಿ, ನಾಳೆ ನಾನು ಇವಾಗ ಹೇಳ್ತಾ ಇದ್ದೀನಿ, ಈ ವೇದಿಕೆಯಲ್ಲಿ ನಡೀತಾ ಇರ್ತಕ್ಕಂಥ ಪ್ರೋಗ್ರಾಮ್ ಒಂದಷ್ಟು ಜನ ನೋಡಿರ್ತಾರೆ. ನಾಳೆ ಅಟ್ಲೀಸ್ಟ್ ನೆಕ್ಸ್ಟ್ ವಾಟರ್ ಇಯರ್ಗೆ ನಮಗ್ ಬರ್ಬೇಕಾಗಿರ್ತಕ್ಕಂಥ 15 TMC ನ ಹಕ್ಕೊತ್ತಾಯ ಮಾಡ್ಲಿಕ್ಕೆ ಪಿಟಿಷನ್ ಹಾಕೋದು, ಬೇರಿನ್ ಯಾವ್ದೋ ರಾಜ್ಯ ಸರ್ಕಾರದ ಮುಖಾಂತರದ ಕ್ರಮಗಳೇನಾದ್ರೂ ಬಂದ್ರೆ ಅದು ಈ ಹೋರಾಟಗಳ ಫಲವೇ ವಿನಃ ಸೋಮೋಟೋ ತನ್ನಂತ ತಾನೆ ಹೌದ್ರಿ ಇದೊಂದು ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ ಅಂತ ನೀರಾವರಿ ಇಲಾಖೆ ಮಾಡೋದು ಅಥವಾ ಇರಿಗೆ ಬೇರಿನ ಯಾವ್ದೋ ಒಂದು ಇಲಾಖೆ ಮಾಡೋದು ನನಗಂತೂ ಐ ಆಮ್ ನಾಟ್ ಕನ್ವಿನ್ಸ್ಡ್. ತುಂಬಾ ಶಾರ್ಟ್ ಆಗಿ ಸೊಲ್ಯೂಷನ್ ಸರ್. ಈಗ ನಿಮ್ಮ ಪ್ರಕಾರ ಬಿಫೋರ್ ದಟ್ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆ ಮೈನಿಂಗ್ ಬಗ್ಗೆ 2010 ನಲ್ಲಿ ಒಂದು ಇಂಟ್ರಿಮ್ ಆರ್ಡರ್ ಕೊಡ್ತಾರೆ ಬ್ರಿಜೇಶ್ ಕುಮಾರ್ ಟ್ರಿಬ್ಯುನಲ್ KIT ನಲ್ಲಿ. ಈ ಮೈನಿಂಗ್ ಇದು ಅಪ್ಲಿಕೇಬಲ್ ಆಗುತ್ತೆ. ಇಟ್ ಶುಡ್ ನಾಟ್ ಬಿ ಲಾಸ್ಟ್ ಸೈಟ್ ಆಫ್ ದಟ್ ಮೈಟಿ ರಿವರ್, not to be reduced to a shallow streams, and its water is not utilized in a manner which
which results in choking its breath and ultimately in the disappearance of the river itself. ಇದು ಈಗ ಆಗ್ತಾ ಇದ್ದಿದ್ದು ಇದೆ. ಭೀಮಾ ಡಿಸಪಿಯರ್ ಆಗ್ತಾ ಇದೆ. ಇದು ಆಗ್ಬಾರ್ದು ಅಂತ ಹೇಳಿ ಬ್ರಿಜೇಶ್ ಕುಮಾರ್ ಅವರು ಅವರೇ ಕೊಟ್ಟಿದ್ದಾರೆ. ಪಿನಾಕಿನಿ ನದಿ ಡಿಸಪಿಯರ್ ಆಗೋಯ್ತು. ಉತ್ತರ ಪಿನಾಕಿನಿ ನದಿ ಆಲ್ಮೋಸ್ಟ್ ಡಿಸಪಿಯರ್ ಆಗೋಯ್ತದು. ಯಾವುದು ಒಂದ್ ಪೆನ್ನಾರ್ ನದಿ ಅಂದ್ರೆ ಒಂದು ಕಾಲಕ್ಕೆ ಎಂತ ದೊಡ್ಡದು ಹಿಸ್ಟಾರಿಕಲ್ ರಿವರ್. ಪೆನ್ನಾರ್ ನದಿ ಡಿಸಪಿಯರ್ ಆಗೋಯ್ತು. ಸರಸ್ವತಿ ಪೆನ್ನಾರ್ ತರ. ಅಭಿಷೇಕ್ ಅವರೇ, ಈಗ ನಾವು ನೀರ್ ಬರದೇ ಇದ್ದದ್ರ ಬಗ್ಗೆ ಇದನ್ನ ಮಾಡಿದೀವಿ, ಮರಳು ಎತ್ತೋದ್ರ ಬಗ್ಗೆ ಮಾಡಿದೀವಿ. ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ದುಷ್ಟರು ಏನ್ ಮಾಡ್ತಾ ಇದ್ದಾರೆ, ನದಿ ಮಧ್ಯಭಾಗದಲ್ಲಿ ಈ ರೀತಿ ಬಾವಿಯನ್ನು ತೆಗೆದು 40-50 ಫುಟ್ ಅಂತ ತೆಗೆದು ಅಲ್ಲಿ ಏನು ಮುರುಮ್ ಹೊಂಟದ ರೋಡಿಗೆ ಹೋಗಿ ಬಳಕೆ ಕಾಂಟ್ರಾಕ್ಟರ್ ಮಾಡ್ಕೋತಾ ಇದ್ದಾರೆ. ಇದನ್ನ ಯಾರು ರಕ್ಷಣೆ ಮಾಡಬೇಕು? ದಿಸ್ ಇಸ್ ಭೀಮಾ ರಿವರ್ ಬೆಡ್ ಫೋಟೋ. ಎಸ್ ಸರ್. ಈ ರೀತಿ ಇದನ್ನ ಎನ್ವೈರನ್ಮೆಂಟಲ್ ಡಿಪಾರ್ಟ್ಮೆಂಟ್ ಮಾಡ್ತಾ ಇದೆ. ಏನು ಪೊಲ್ಯೂಷನ್ ಬೋರ್ಡ್ನವ್ರು ಏನ್ ಮಾಡ್ತಾ ಇದ್ದಾರೆ? ಈ ನದಿ ಮಧ್ಯದಲ್ಲಿ ಈ ರೀತಿ ಒಂದು ಮುರುಮ್ ಎತ್ತೊಯ್ದು ಒಂದು ರೋಡ್ ಮಾಡ್ಲಿಕ್ಕೆ ಬಳಕೆ ಮಾಡ್ಕೊಳ್ತಾರೆ ಅಂದಾಗ ಈ ನದಿಗಳನ್ನ ಯಾವ ಮಟ್ಟಕ್ಕೆ ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಖಂಡಿತ ಈ ಬಗ್ಗೆ ಇನ್ನಷ್ಟು ಚರ್ಚೆ ಆಗ್ಲೇಬೇಕು ರಾಜ್ಯದಲ್ಲಿ. ಆಗುತ್ತೆ ಅಂತ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಧನ್ಯವಾದ ಎಲ್ರಿಗೂ ಸಹ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ. ಎಸ್ ವೀಕ್ಷಕರ, ಸರ್ಕಾರ ಈಗಲಾದ್ರೂ ಕಣ್ಣು ತೆರೆಯುತ್ತಾ? ಮರಳು ಮಾಫಿಯಾ ಇದರ ಹಿಂದೆ ಹಲವಾರು ವರ್ಷಗಳಿಂದ ಈ ರೀತಿ ಎಲ್ಲ ನಡೀತಾ ಇದೆ. ಈಗಲಾದ್ರೂ ಸರ್ಕಾರ ತುಟಿ ಬಿಚ್ಚಿ ಕೇಳಿ ಅಟ್ಲೀಸ್ಟ್ ನೀರ್ ಬೇಕು ಅಂತ. ಇದನ್ನ ಕೇಳಿದ್ರೆ ಭೀಮೆಯನ್ನ ಬಚಾವ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇದೆ ಈ ಹೊತ್ತಿನ ವಿಶೇಷ ಭೀಮಾ ಬಚಾವೋ. ಚಾನೆಲ್ ಚೇಂಜ್ ಮಾಡದೆ ನೋಡ್ತೀರಿ ರಾಜ್ ನ್ಯೂಸ್.